ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ, ನಿಮ್ಮ ಪ್ರೀತಿಯ ಇಂಗ್ಲಿಷ್ ಟ್ರೈನರ್. ನಿಮ್ಮನ್ನು ಹಿಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ 11 ಡೇಸ್ ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ನ್ಯೂ ಸೀರೀಸ್ ನಲ್ಲಿ ಇವತ್ತು ಥರ್ಡ್ ಡೇ ಅಲ್ಲಿ ನಾವು ವಿಷಯಗಳನ್ನ ಕಲಿಲಿಕ್ಕೆ ಹೋಗ್ತಾ ಇದೀವಿ. ನೋಡಿ, ಈ ಸೆಕೆಂಡ್ ವಿಡಿಯೋ ಲೆಸನ್ ಅಲ್ಲಿ ನಾನು ನಿಮಗೆ ಟು ಬಿ ಅಂಡ್ ದೆನ್ ಟು ಹ್ಯಾವ್ ವರ್ಬ್ಸ್ ಗಳ ಬಗ್ಗೆ ನಾನು ನಿಮಗೆ ಕಲಿಸಿದ್ದೆ. ಇವತ್ತು ವೆರಿ ಇಂಪಾರ್ಟೆಂಟ್ ಟೆನ್ಸಸ್ ಗಳನ್ನ ಹೇಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ನೀವು ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಮಾತನಾಡಬೇಕು ಅಂತಂದ್ರೆ ಟೆನ್ಸಸ್ ಗಳನ್ನ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಟೆನ್ಸ್ ಬೇಸ್ ಇಲ್ಲದೆ ನಾವು ಯಾವುದೇ ವಾಕ್ಯಗಳನ್ನ ಇಂಗ್ಲಿಷ್ ನಲ್ಲಿ ಮಾತನಾಡಲಿಕ್ಕೆ ಆಗಲ್ಲ. ಆದ್ರಿಂದ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಇಂದಿನ ಒಂದು ಲೆಸನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ ಹೊಸಬರಾಗಿದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಕನ್ನಡದ ಮೂಲಕ ಸುಲಭವಾಗಿ ಇಂಗ್ಲಿಷ್ ನೀವು ಕಲಿಬೇಕು ಅಂತಂದ್ರೆ ಈ ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್. ವೆಲ್ ಫ್ರೆಂಡ್ಸ್, ಈಗ ಟೆನ್ಸಸ್ ಅಂತಂದ್ರೆ ಏನು? ಕಾಲಗಳು ಅಂತಂದ್ರೆ ಈಗ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಅಂತಂದಲ್ಲ, ಆ ಕಾಲಗಳು ಬೇರೆ. ಕಾಲಗಳು ಅಂತಂದ್ರೆ ಆಕ್ಚುಲಿ ನೋಡಿ, ಕನ್ನಡದಲ್ಲಿ ನಾವು ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಅಂತ ಏನ್ ಹೇಳ್ತೀವಿ ಅದನ್ನ ಇಂಗ್ಲಿಷ್ ನಲ್ಲಿ ಟೆನ್ಸಸ್ ಅಂತ ಕರೀತಾರೆ. ಸೊ ಕನ್ನಡದಲ್ಲಿ ಹೀಗೆ 3 ರೀತಿಯ ಕಾಲಗಳಿದಾವೆ, ಇಂಗ್ಲಿಷ್ ನಲ್ಲಿ ಅದೇ ರೀತಿ 3 ರೀತಿಯ ಕಾಲಗಳಿದಾವೆ. ಓಕೆ, ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ವರ್ತಮಾನ ಕಾಲ, ಫಾಸ್ಟ್ ಟೆನ್ಸ್ ಅಂತಂದ್ರೆ ಭೂತಕಾಲ, ಫ್ಯೂಚರ್ ಟೆನ್ಸ್ ಅಂತಂದ್ರೆ ಭವಿಷ್ಯತ್ ಕಾಲ. ಓಕೆ, ಈಗ ನಮಗೆ ಕನ್ನಡದಲ್ಲಿ 3 ಟೆನ್ಸ್ಗಳ ಬಗ್ಗೆ ಮಾತ್ರ ನಮ್ಗೆ ಗೊತ್ತಿದೆ. ಅಂದ್ರೆ ಈಗ ನಡೀತಾ ಇರೋದಕ್ಕೆ ನಾವು ವರ್ತಮಾನ ಕಾಲ ಅಂತೀವಿ, ಅದನ್ನ ಇಂಗ್ಲಿಷ್ ನಲ್ಲಿ ಪ್ರೆಸೆಂಟ್ ಟೆನ್ಸ್ ಅಂತಾರೆ. ಮುಂದೆ ಆಗೋದಕ್ಕೆ ನಾವು ಭವಿಷ್ಯತ್ ಕಾಲ ಅಂತೀವಿ, ಸೊ ಅದನ್ನ ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೀವಿ. ಅಂಡ್ ದೆನ್ ಆಗಿದ್ದನ್ನ ಮಾತಾಡಲಿಕ್ಕೆ ನಾವು ಭೂತಕಾಲವನ್ನು ನಾವು ಉಪಯೋಗಿಸ್ತೀವಿ, ಸೊ ಅದನ್ನ ಫಾಸ್ಟ್ ಟೆನ್ಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಈಗ ನಮಗೆ ಜನರಲಿ ಕನ್ನಡದಲ್ಲಿ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಗೊತ್ತಿರುತ್ತೆ. ಆದ್ರೆ ಇಂಗ್ಲಿಷ್ ನಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಂಡ್ ಫ್ಯೂಚರ್ ಟೆನ್ಸ್ ಅಂತಂದು ಏನಿದಾವೆ, ಈ ಟೆನ್ಸಸ್ ಗಳು ಮತ್ತೆ 4 ಪ್ರಕಾರಗಳಲ್ಲಿ ವಿಂಗಡಣೆ ಆಗ್ತಾ ಹೋಗ್ತವೆ. ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ 4 ಪ್ರಕಾರದ ಟೆನ್ಸಸ್ ಬರುತ್ತೆ, ಪಾಸ್ಟ್ ಟೆನ್ಸ್ ಅಲ್ಲಿ 4 ಪ್ರಕಾರದ ಟೆನ್ಸಸ್ ಬರುತ್ತೆ, ಅಂಡ್ ದೆನ್ ಫ್ಯೂಚರ್ ಟೆನ್ಸ್ ಅಲ್ಲಿ 4 ಪ್ರಕಾರದ ಟೆನ್ಸಸ್ ಗಳನ್ನ ನಾವು ನೋಡ್ತೀವಿ. ಈಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಅಂಡ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬರುತ್ತೆ. ಅಂಡ್ ಅದೇ ರೀತಿ ಫಾಸ್ಟ್ ಟೆನ್ಸ್ ಅಲ್ಲಿ ಫಾಸ್ಟ್ ಸಿಂಪಲ್, ಫಾಸ್ಟ್ ಕಂಟಿನ್ಯೂಸ್, ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಫ್ಯೂಚರ್ ಟೆನ್ಸ್ ಅಲ್ಲಿ ಫ್ಯೂಚರ್ ಸಿಂಪಲ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಅಂಡ್ ಕಂಟಿನ್ಯೂಸ್ ಟೆನ್ಸ್ ಅಂತ ಈ ರೀತಿ ಟೋಟಲ್ 12 ಟೆನ್ಸಸ್ ಗಳು ಬರ್ತವೆ. ಫ್ರೆಂಡ್ಸ್, ನೀವು ಇಂಗ್ಲಿಷ್ ನಲ್ಲಿ ಮಾತನಾಡೋದನ್ನ ಕಲಿಬೇಕು ಅಂತಂದ್ರೆ ಈ 12 ಟೆನ್ಸಸ್ ಗಳಲ್ಲಿ ನೀವು ಪರ್ಫೆಕ್ಟ್ ಆಗ್ಬಿಟ್ರೆ ಸಾಕು, ನೀವು ಇಂಗ್ಲಿಷ್ ನಲ್ಲಿ 60 to 70% ಇಂಗ್ಲಿಷ್ ಅನ್ನ ಚೆನ್ನಾಗಿ ಮಾತನಾಡಬಹುದು. ಬಿಕಾಸ್ 60 to 70% ಇಂಗ್ಲಿಷ್ ಡಿಪೆಂಡ್ ಆಗಿರೋದು ಈ ಟೆನ್ಸಸ್ ಗಳ ಮೇಲೆನೆ. ಓಕೆ, ಆದ್ರಿಂದ ಈ ಟೆನ್ಸಸ್ ಗಳನ್ನ ಚೆನ್ನಾಗಿ ನೀವು ಕಲಿತು ಪ್ರಾಕ್ಟೀಸ್ ಮಾಡಿ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಇವುಗಳಲ್ಲಿ ಇವತ್ತು ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮುಖ್ಯವಾಗಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಇವತ್ತಿನ ಕ್ಲಾಸ್ ನಲ್ಲಿ ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ವೆಲ್ ಫ್ರೆಂಡ್ಸ್, ಈಗ ಹಾಗಾದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಫಸ್ಟ್ ಕಲಿಯೋಣ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನೋಡಿ, ಈ ಒಂದು ಟೆನ್ಸ್ ನಲ್ಲಿ ನಾವು ವಾಕ್ಯಗಳನ್ನ ರಚನೆ ಮಾಡಬೇಕು ಅಂತಂದ್ರೆ ಸೊ ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವು ಯಾವುದೇ ಒಂದು ಟೆನ್ಸಸ್ ಅನ್ನ ಕಲಿಯೋಕ್ಕಿಂತ ಮುಂಚೆ ಆ ಒಂದು ಟೆನ್ಸ್ ನಲ್ಲಿ ಯಾವ ರೀತಿ ವಾಕ್ಯಗಳ ರಚನೆಯನ್ನ ಮಾಡ್ಬೇಕಂತ ಫಸ್ಟ್ ನಾವು ಕಲಿಬೇಕು. ಸೊ ಪ್ರತಿಯೊಂದು ಟೆನ್ಸಸ್ಗೂ ಸಹ ಡಿಫರೆಂಟ್ ಆದಂತಹ ಸೆಂಟೆನ್ಸ್ ಸ್ಟ್ರಕ್ಚರ್ ಇರುತ್ತೆ, ಡಿಫರೆಂಟ್ ಆದಂತಹ ಫಾರ್ಮುಲಾ ಇರುತ್ತೆ. ಹಾಗೆ ಈಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ನಾವು ವಾಕ್ಯಗಳ ರಚನೆಯನ್ನ ಮಾಡಬೇಕು ಅಂತಂದ್ರೆ ಫಸ್ಟ್ ಬರೋದು ಸಬ್ಜೆಕ್ಟ್. ನೆನಪಿಟ್ಕೊಳ್ಳಿ, ಸಬ್ಜೆಕ್ಟ್ ಅಂತಂದ್ರೆ ಯಾವಾಗಲೂ ಪರ್ಸನ್ಸ್ ಅಂತ ನಾವು ಹೇಳ್ತೀವಿ. ಈಗ ನಾನು ನಿಮಗೆ ಪ್ರೊನೌನ್ ಹೇಳಿಕೊಡ್ತಾ ಇರಬೇಕಾದ್ರೆ ನಿಮ್ಗೆ ಕಲಿಸಿದ್ದೆ. ಓಕೆ, ಸೊ ಏನಂತಂದ್ರೆ ಫಸ್ಟ್ ಪರ್ಸನ್ ಅಂತಂದ್ರೆ ಐ, ನಾನು. ಸೆಕೆಂಡ್ ಪರ್ಸನ್ ಅಂತಂದ್ರೆ ಯು, ನೀನು ಅಥವಾ ನೀವು. ಮತ್ತು ಆ ಇದರ ಬಹುವಚನ ಬಂದ್ಬಿಟ್ಟು ವಿ ಆಗತ್ತೆ. ಅಂಡ್ ದೆನ್ ಹಿ, ಸಿ, ಇಟ್ ಇವುಗಳು ಬಂದ್ಬಿಟ್ಟು ಥರ್ಡ್ ಪರ್ಸನ್ ಅಂತ ಹೇಳ್ತೀವಿ. ಈಗ ದೇ ಏನು, ಹಿ, ಸಿ, ಇಟ್ ಇವುಗಳ ಬಹುವಚನ ಬಂದ್ಬಿಟ್ಟು ದೇ ಅಂತ ಆಗಿರುತ್ತೆ. ಸೊ ಇವುಗಳನ್ನ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಅಂದ್ರೆ ಯಾವ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಪರ್ಸನ್ಸ್ ಅಂತೀವಿ. ಸೊ ಇದರಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಅಂತಂದ್ರೆ ಯಾರು? ಐ, ನಾನು. ಸೆಕೆಂಡ್ ಪರ್ಸನ್ ಯು, ನೀನು ಅಥವಾ ನೀವು. ಅಂಡ್ ದೆನ್ ಥರ್ಡ್ ಪರ್ಸನ್ ಹಿ, ಸಿ, ಇಟ್. ಓಕೆ, ಅಂಡ್ ದೆನ್ ಬಹುವಚನ ಬಂದ್ಬಿಟ್ಟು ವಿ ಅಂಡ್ ದೆನ್ ದೇ. ಇವುಗಳು ನೀವು ನೆನಪು ಇಟ್ಕೊಳ್ಬೇಕು. ಯಾವುದೇ ಒಂದು ಟೆನ್ಸ್ ಅಲ್ಲಿ ಈ ಸಬ್ಜೆಕ್ಟ್ ಅಂತೂ ಯಾವತ್ತೂ ಚೇಂಜ್ ಆಗಲ್ಲ. ಮತ್ತೆ ಇನ್ನೊಂದು ನೆನಪು ಇಟ್ಕೊಳ್ಳಿ, ಇನ್ ಕೇಸ್ ನಿಮಗೆ ಪುರುಷರ ಹೆಸರುಗಳು ಬಂದಿದ್ರೆ ಅದು ಹಿ ಅಂತ ಕನ್ಸಿಡರ್ ಆಗುತ್ತೆ. ಸ್ತ್ರೀಯರ ಹೆಸರು ತಗೊಂಡು ನಾವು ವಾಕ್ಯಗಳನ್ನು ರಚನೆ ಮಾಡಬೇಕಾದಾಗ ಅದು
ಸಿ ಅಂತ ಕನ್ಸಿಡರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ರಾಮ ಅಂತ ತಗೊಂಡೆ ಅಂತಂದು ಇಟ್ಕೊಳ್ಳಿ, ಅದು ಹಿ ಬದಲಾಗಿ ರಾಮ ಯೂಸ್ ಆಗಿರುತ್ತೆ. ಅಥವಾ ಈಗ ಗೀತಾ ಅಂತ ತೆಗೆದುಕೊಂಡೆ, ಸೊ ಈಗ ಸಿ ಬದಲಾಗಿ ಅಲ್ಲಿ ಗೀತಾ ಅಂತಂದು ಯೂಸ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ವಂಡರ್ಫುಲ್. ಸೊ ಹಾಗಾದ್ರೆ ಫಸ್ಟ್ ಸಬ್ಜೆಕ್ಟ್, ನೆಕ್ಸ್ಟ್ ವಿವನ್. ವಿವನ್ ಅಂತಂದ್ರೆ ಏನು? ಕ್ರಿಯಾಪದದ ಮೊದಲನೇ ರೂಪ, ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಇದರಲ್ಲಿ ಯೂಸ್ ಆಗುತ್ತೆ. ನಾನು ನಿಮ್ಗೆ ಮೊನ್ನೆ ಹೇಳಿದ್ದೆ, ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಗಳನ್ನ ಎಕ್ಸ್ಪ್ಲನೇಷನ್ ಮಾಡ್ತಾ ಇರಬೇಕಾದ್ರೆ D1 ವಿಡಿಯೋದಲ್ಲಿ ವರ್ಬ್ಸ್ ಗಳ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಇನ್ ಕೇಸ್ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಫಸ್ಟ್ ಆ ವಿಡಿಯೋ ನೋಡ್ಕೊಂಡ್ ಬನ್ನಿ, ನಂತರ ಈ ವಿಡಿಯೋದ ಲೆಸನ್ಸ್ ಗಳು ನಿಮಗೆ ಅರ್ಥ ಆಗ್ತವೆ. V1 ಅಂತಂದ್ರೆ ಪ್ರೆಸೆಂಟ್ ಟೆನ್ಸ್, ಫಾಸ್ಟ್ ಟೆನ್ಸ್ ಅಂತಂದ್ರೆ V2 ಅಂಡ್ ದೆನ್ ಫಾಸ್ಟ್ ಪಾರ್ಟಿಸಿಪಲ್ ಅಂತಂದ್ರೆ V3. ಸೊ ಈ ಒಂದು ಟೆನ್ಸ್ ಅಲ್ಲಿ ನಾವು ವಾಕ್ಯಗಳ ರಚನೆ ಮಾಡಬೇಕು ಅಂತಂದ್ರೆ ಸೊ ನಾವು ಕ್ರಿಯಾಪದದ ಮೊದಲನೇ ರೂಪ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅನ್ನ ಯೂಸ್ ಮಾಡಬೇಕು. ಲಾಸ್ಟ್ ಅಲ್ಲಿ ಓ ಅಂತಂದ್ರೆ ಏನು? ಆಬ್ಜೆಕ್ಟ್. ಸೊ ಈ ರೀತಿ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್, ಇದು ಸೆಂಟೆನ್ಸ್ ಫಾರ್ಮೇಶನ್ ಒಂದು ಫಾರ್ಮುಲಾ. ಓಕೆ, ಈಗ ಸೆಂಟೆನ್ಸ್ ಗಳು ಯಾವ ರೀತಿ ಆಗ್ತವೆ ನೋಡೋಣ. ನೋಡಿ, ಇಲ್ಲಿ ಐ ಗೋ ಟು ಸ್ಕೂಲ್ ಅಂದ್ರೆ ಏನು? ನಾನು ಶಾಲೆಗೆ ಹೋಗುತ್ತೇನೆ. ಓಕೆ, ಐ ಗೋ ಟು ಸ್ಕೂಲ್ ಅಂತಂದ್ರೆ ನಾನು ಶಾಲೆಗೆ ಹೋಗುತ್ತೇನೆ. ಅಂದ್ರೆ ಇಲ್ಲಿ ಆಕ್ಚುಲಿ ಹೋಗ್ತಾ ಇದೀವಾ? ಇಲ್ಲ. ಹೋಗುತ್ತೇನೆ ಅಂತಂದ್ರೆ ಅರ್ಥ ಏನು? ನಾನು ಪ್ರತಿದಿನ ಶಾಲೆಗೆ ಹೋಗುತ್ತೇನೆ. ಎಸ್, ಈಗ ನೀವು ಶಾಲೆಗೆ ಹೋಗುವಂತ ಒಬ್ಬ ಹುಡುಗನ ಕೇಳಿದ್ರೆ ನೀನ್ ಏನ್ ಮಾಡ್ತೀಯಪ್ಪ ಅಂತಂದ್ರೆ ನಾನು ದಿನಾಲೂ ಶಾಲೆಗೆ ಹೋಗ್ತೀನಿ ಅಂತ ನಾನು. ಓಕೆ, ಅಂದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ನಾವು ಬಳಸ್ತಾ ಇರಬೇಕಾದಾಗ ಆಕ್ಚುಲಿ ಪ್ರತಿನಿತ್ಯ ನಾವು ಮಾಡುವಂತ ಆಕ್ಷನ್ಸ್ ಗಳಿಗೆ ಇದನ್ನ ನಾವು ಹೆಚ್ಚು ಬಳಸ್ತೀವಿ. ಎಸ್, ಈಗ ನಾನು ನಿನ್ನೇನು ಹೋಗ್ತಾ ಇದ್ದೆ ಶಾಲೆಗೆ, ಇವತ್ತು ಹೋಗ್ತೀನಿ, ನಾಳೆಗೆ ಹೋಗ್ತೀನಿ. ಸೊ ಅದ್ರಲ್ಲಿ ಏನಾದ್ರು ಡಿಫ್ರೆನ್ಸ್ ಇರುತ್ತಾ? ನೋಡಿ, ನಾನು ಚಿಕ್ಕಂದಿನಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ದೆ, ಈಗಲೂ ಸ್ಕೂಲಿಗೆ ಹೋಗ್ತಾ ಇದ್ದೀನಿ, ನಾಳೆನೂ ಶಾಲೆಗೆ ಹೋಗ್ತೀನಿ. ಯಾಕಂತಂದ್ರೆ ನಾನು ಎಜುಕೇಶನ್ ಮುಗಿಸಿದ ನಂತರ ಟೀಚರ್ ಆಗಿದ್ರಿಂದ ಈಗಲೂ ಸಹ ನಾನು ಶಾಲೆಗೆ ಹೋಗೋದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದರಿಂದ ನಾನೇನ್ ಹೇಳ್ತೀನಿ? ಐ ಗೋ ಟು ಸ್ಕೂಲ್ ಅಂದ್ರೆ ನಾನು ಶಾಲೆಗೆ ಹೋಗುತ್ತೇನೆ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಇಲ್ಲಿ ಕ್ರಿಯೆ ನಡೀತಾ ಇಲ್ಲ, ಆದ್ರೆ ಯಾವಾಗಲೂ ನಡೆಯುತ್ತೆ ಅಂತ ಅನ್ನೋದನ್ನ ಇದು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಓಕೆ, ಸೊ ಐ ಗೋ ಟು ಸ್ಕೂಲ್ ಈ ಒಂದು ಸೆಂಟೆನ್ಸ್ ಅಲ್ಲಿ ಐ ಇದು ಬಂದ್ಬಿಟ್ಟು ಸಬ್ಜೆಕ್ಟ್ ಆಗುತ್ತೆ. ದಿಸ್ ಇಸ್ ಅ V1 ಅಂಡ್ ದಿಸ್ ಇಸ್ ದ ಆಬ್ಜೆಕ್ಟ್ ಫ್ರೆಂಡ್ಸ್. ಓಕೆ, ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತೇನೆ. ಈಗ ಇದನ್ನ ನಾವು ಹೇಳ್ತೀವಿ ಪಾಸಿಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ ಇದಕ್ಕೆ? ಪಾಸಿಟಿವ್ ಸೆಂಟೆನ್ಸ್ ಅಂದ್ರೆ ಏನು? ಸಕಾರಾತ್ಮಕ ವಾಕ್ಯ. ಎಸ್, ನಿಮಗೆ ಸೆಂಟೆನ್ಸ್ ಹೇಳ್ಬೇಕಾದ್ರೆ ಯಾವ್ದು ಪಾಸಿಟಿವ್ ಸೆಂಟೆನ್ಸ್ ಯಾವ್ದು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳಿರ್ತಾನೆ ನಾನು. ಯಾವ ವಾಕ್ಯದಲ್ಲಿ ನೋ ನಾಟ್ ನೆವರ್ ಇರೋದು ಅದಕ್ಕೇನಂತಾರೆ? ಪಾಸಿಟಿವ್ ಸೆಂಟೆನ್ಸ್. ಯಾವ ವಾಕ್ಯದಲ್ಲಿ ನೋ ನಾಟ್ ನೆವರ್ ಇರುತ್ತೋ ಅದಕ್ಕೆ ನೆಗೆಟಿವ್ ಸೆಂಟೆನ್ಸ್. ಸೊ ಇಲ್ಲಿ ನೋ ನಾಟ್ ನೆವರ್ ಇದೆಯಾ? ಇಲ್ಲ ತಾನೆ. ಸೊ ಅದರಿಂದ ಪಾಸಿಟಿವ್ ಸೆಂಟೆನ್ಸ್. ಈಗ ಹಾಗಾದ್ರೆ ಇದನ್ನೇ ನಾವು ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಮಾಡೋದಕ್ಕೆ ಕಲಿಬೇಕು. ಈಗ ನೆಗೆಟಿವ್ ಸೆಂಟೆನ್ಸ್ ಅಂತಂದ್ರೆ ಈಗ ನಾನು ಶಾಲೆಗೆ ಹೋಗುತ್ತೇನೆ ಅಂತ ಅಲ್ಲಿಗೆ ಐ ಗೋ ಟು ಸ್ಕೂಲ್. ಈಗ ನಾನು ಏನ್ ಹೇಳ್ತೀನಿ? ನಾನು ಶಾಲೆಗೆ ಹೋಗುವುದಿಲ್ಲ ಅಂತಂದು ಹೇಳ್ಬೇಕಾದಾಗ ನಾವು ಐ ನಾಟ್ ಗೋ ಟು ಸ್ಕೂಲ್ ಅಂತ ಅಲ್ಲಿ ಬರಲ್ಲ. ಇಲ್ಲಿ ಈ ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಮಾಡಬೇಕಾದ್ರೆ ನಾವು ಹೆಲ್ಪಿಂಗ್ ವರ್ಬ್ಸ್ ಗಳ ಸಹಾಯವನ್ನ ನಾವು ತಗೋಬೇಕಾಗತ್ತೆ. ಸರ್, ನಮಗೆ ವರ್ಬ್ ಅಂತಂದ್ರೆ ಗೊತ್ತು, ಹೆಲ್ಪಿಂಗ್ ವರ್ಬ್ ಅಂತಂದ್ರೆ ಗೊತ್ತಿಲ್ಲ ಅಂತ ಹೇಳ್ತೀರಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ನೋಡಿ ನಿಮಗೆ ಮೇನ್ ವರ್ಬ್ ಯಾವುದು? ಈಗ ಫಾರ್ ಎಕ್ಸಾಂಪಲ್ ಗೋ, ಸಿಂಗ್, ಡ್ರಿಂಕ್, ಈಟ್ ಇವುಗಳನ್ನ ಮೇನ್ ವರ್ಬ್ ಅಂತೀವಿ. ಓಕೆ, ಮೇನ್ ಕ್ರಿಯಾಪದಗಳು. ಆದ್ರೆ ಹೆಲ್ಪಿಂಗ್ ವರ್ಬ್ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ವಾಕ್ಯಗಳ ರಚನೆಯನ್ನ ಮಾಡುವಾಗ ಮೇನ್ ವರ್ಬ್ಗೆ ಸಹಾಯಕವಾಗಿ ಕೆಲವಷ್ಟು ಕ್ರಿಯಾಪದಗಳು ಇರ್ತವೆ. ಇವುಗಳನ್ನ ಏನಂತ ಕರೀತಾರೆ? ಸಹಾಯಕ ಕ್ರಿಯಾಪದಗಳು. ಈ ಸಹಾಯಕ ಕ್ರಿಯಾಪದಗಳು ಮೇನ್ ವರ್ಬ್ ನೊಂದಿಗೆ ಕೂಡಿಕೊಂಡು ವಾಕ್ಯವನ್ನ ಪರಿಪೂರ್ಣಗೊಳಿಸುತ್ತವೆ. ಎಸ್, ಸೊ ಅದಕ್ಕೆ ಇವುಗಳಿಗೆ ಏನಂತ ಕರೀತಾರೆ? ಹೆಲ್ಪಿಂಗ್ ವರ್ಬ್ಸ್ ಅಂತ ಅಂತಾರೆ. ಹಾಗೆ ಪ್ರತಿಯೊಂದು ಟೆನ್ಸ್ ನಲ್ಲಿ ಕೆಲವೊಂದಿಷ್ಟು ಹೆಲ್ಪಿಂಗ್ ವರ್ಬ್ಸ್ ಇರುತ್ತೆ. ಸೊ ಈ ಒಂದು ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಯಾವುದು? ಡೂ ಮತ್ತು ಡಸ್. ದೇರ್ ಆರ್ ಟೂ ಹೆಲ್ಪಿಂಗ್ ವರ್ಬ್ಸ್. ಮೈ ಡಿಯರ್ ಫ್ರೆಂಡ್ಸ್, ಈ ಡೂ ಡಸ್ ಯಾವಾಗ ಬಳಸಬೇಕು? ನಾವು ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡಬೇಕಾದಾಗ ಅಥವಾ ಕ್ವಶನ್ಸ್ ಗಳನ್ನ ಮಾಡಬೇಕಾದಾಗ ಮಾತ್ರ ಡೂ ಡಸ್ ಬಳಕೆ ಆಗುತ್ತೆ. ಎಸ್, ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಡೂ ಡಸ್ ಬಳಕೆ ಆಗಲ್ಲ. ಓಕೆ, ಈಗ ಇದು ಪಾಸಿಟಿವ್ ಸೆಂಟೆನ್ಸ್. ಇಲ್ಲಿ ಡೂ ಅಥವಾ ಡಸ್ ಇದೆಯಾ? ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ? ಇಲ್ಲ. ಈಗ ನೆಗೆಟಿವ್ ಸೆಂಟೆನ್ಸ್ ನಾನು ಶಾಲೆಗೆ ಹೋಗುವುದಿಲ್ಲ ಅಂತಂತಲಿಕ್ಕೆ ನಾನು ಈಗ ಏನ್ ಮಾಡ್ಬೇಕು? ಹೆಲ್ಪಿಂಗ್ ವರ್ಬ್ ಬಳಸಬೇಕು. ಈಗ ಇಲ್ಲಿ ಐ ಇದೆ. ಐ ಇದ್ದಾಗ ನಾವು ಯಾವ್ದನ್ನ ಬಳಸಬೇಕು? ಐ ಡೂ. ಓಕೆ, ಐ ಇದ್ದಾಗ ನಾವು ಏನ್ ಬಳಸಬೇಕು? ಡೂ.
ಸೊ ಅದರಿಂದ ಇಲ್ಲಿ ಮತ್ತು ಐ ಡೋಂಟ್ ಗೋ ಟು ಸ್ಕೂಲ್ ಅಂದ್ರೆ ಡೋಂಟ್ ಅಂತಂದ್ರೆ ಏನು, ಇದು ಡು ನಾಟ್ ಇದರ ಶಾರ್ಟ್ ಫಾರ್ಮ್. ಐ ಡೋಂಟ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುವುದಿಲ್ಲ. ಈಗ ಇದನ್ನೇ ನೀವು ಪ್ರಶ್ನೆ ಮಾಡ್ತಾ ಇರ್ಬೇಕಾದ್ರೆ ಡು ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆಯೇ. ಓಕೆ, ಯಾವಾಗ ನೀವು ಕ್ವಶನ್ ಮಾಡ್ತೀರಿ ಅವಾಗ ಈ ಹೆಲ್ಪಿಂಗ್ ವರ್ಬ್ ಏನಿರುತ್ತೆ ಅದು ಇಂಗ್ಲಿಷ್ ನಲ್ಲಿ ಫಸ್ಟ್ ಬರುತ್ತೆ. ಎಸ್, ಡು ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆಯೇ. ನೆಕ್ಸ್ಟ್, ಡೋಂಟ್ ಐ ಗೋ ಟು ಸ್ಕೂಲ್, ಇದು ನೆಗೆಟಿವ್ ಕ್ವಶನ್. ಅಂದ್ರೆ ನಾವು ಡು ಇದಕ್ಕೆ ಏನ್ ಹಚ್ಚಿದ್ವಿ, ನಾಟ್ ಹಚ್ಚಿದ್ವಿ. ಡು ನಾಟ್ ಐ ಆರ್ ಡೋಂಟ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುವುದಿಲ್ವೇ. ದೆನ್ ವೇ ಡು ಐ ಗೋ ಅಂದ್ರೇನು, ನಾನು ಎಲ್ಲಿಗೆ ಹೋಗುತ್ತೇನೆ. ಇದಕ್ಕೆ ನಾವೇನ್ ಹೇಳ್ತೀವಿ, ಡಬ್ಲ್ಯೂಎಚ್ ಕ್ವಶನ್ ಅಂತ ಕರಿತೀವಿ. ಈ ರೀತಿ ಯಾವುದೇ ಒಂದು ಟೆನ್ಸಸ್ ಅಲ್ಲಿ ನೀವು ಸೆಂಟೆನ್ಸ್ ಗಳನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಇಲ್ಲಿ ಫಾರ್ಮುಲಾ ಬಂದ್ಬಿಟ್ಟು ಓನ್ಲಿ ಪಾಸಿಟಿವ್ ಸೆಂಟೆನ್ಸ್ ಇರುತ್ತೆ. ಒಂದು ಫಾರ್ಮುಲಾ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಗೆ ಫಾರ್ಮುಲಾ ತಿಳ್ಕೊಂಡ್ಬಿಟ್ರೆ ನೀವು ಎಲ್ಲಾ ರೀತಿಯ ವಾಕ್ಯಗಳನ್ನ ಮಾಡಬಹುದು. ಕೇವಲ ಪಾಸಿಟಿವ್ ಸೆಂಟೆನ್ಸ್ ಅಷ್ಟೇ ಮಾಡಬಾರ್ದು, ನಾವು ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಮಾಡೋದನ್ನ ಕಲ್ತ್ಕೋಬೇಕು, ಪಾಸಿಟಿವ್ ಕ್ವಶನ್ ಮಾಡೋದನ್ನ ಕಲ್ತ್ಕೋಬೇಕು, ಅಂಡ್ ದೆನ್ ನೆಗೆಟಿವ್ ಕ್ವಶನ್ ಮಾಡೋದನ್ನ ಕಲ್ತ್ಕೋಬೇಕು, ಮತ್ತು ಡಬ್ಲ್ಯೂಎಚ್ ಕ್ವಶನ್ ಮಾಡೋದನ್ನು ಸಹ ಕಲ್ತ್ಕೋಬೇಕು. ಓಕೆ, ಸೊ ಹಾಗಾದ್ರೆ ಒಂದ್ಸತಿ ಪ್ರಾಕ್ಟೀಸ್ ಮಾಡೋಣ ಇದನ್ನ. ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ಐ ಡು ನಾಟ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುವುದಿಲ್ಲ. ಡು ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ಡೋಂಟ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುವುದಿಲ್ಲವೇ. ದೆನ್ ವೇ ಡು ಐ ಗೋ, ನಾನು ಎಲ್ಲಿಗೆ ಹೋಗುತ್ತೇನೆ. ಅರ್ಥ ಆಯ್ತಾ? ವಂಡರ್ಫುಲ್. ವೆಲ್ ಫ್ರೆಂಡ್ಸ್, ಈಗ ಹಾಗಾದ್ರೆ ನಾವು ಫಸ್ಟ್ ಪರ್ಸನ್ ಅಲ್ಲಿ ಯಾವ ರೀತಿ ವಾಕ್ಯಗಳು ಆಗ್ತವೆ ಅಂತ ನೋಡಿದ್ವಿ. ಇದೇ ರೀತಿ ಈಗ ಸೆಕೆಂಡ್ ಪರ್ಸನ್ ಅಂತಂದ್ರೆ ಯಾವುದು, ಯು. ಯುದಲ್ಲಿ ನಾವು ವಾಕ್ಯಗಳನ್ನು ಮಾಡಬಹುದಾ? ಅಫ್ಕೋರ್ಸ್ ಮಾಡಬಹುದು. ಹೇಗ್ ಮಾಡ್ಬೇಕು, ಇಲ್ಲಿ ಐ ತೆಗೆದ್ಬಿಟ್ಟು ನಾವು ಏನ್ ಮಾಡ್ಬೇಕಲ್ಲಿ ಯು ಹಾಕ್ಬೇಕು ಅಷ್ಟೇ. ಓಕೆ, ಸೊ ಅಲ್ಲಿ ಸೆಂಟೆನ್ಸ್ ಯಾವ ರೀತಿ ಆಗ್ತವೆ, ಯು ಗೋ ಟು ಸ್ಕೂಲ್ ಅಂದ್ರೆ ನೀನು ಶಾಲೆಗೆ ಹೋಗುತ್ತೀಯಾ. ಯು ಡೋಂಟ್ ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗುವುದಿಲ್ಲ. ಡು ಯು ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗುತ್ತೀಯಾ. ಡೋಂಟ್ ಯು ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗುವುದಿಲ್ಲವೇ. ದೆನ್ ವೇ ಡು ಯು ಗೋ, ನೀನು ಎಲ್ಲಿಗೆ ಹೋಗುತ್ತೀಯಾ. ರೈಟ್. ಅದೇ ರೀತಿ ಈಗ ವಿ ಮತ್ತು ದೇಗಳಲ್ಲಿ ಮಾಡಬಹುದಾ? ಅಫ್ಕೋರ್ಸ್ ಮಾಡಬಹುದು. ಈಗ ವಿ ಅಲ್ಲಿ ನಾವು ವಾಕ್ಯಗಳನ್ನ ಮಾಡಬೇಕು ಅಂತಂದ್ರೆ ವಿ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತೇವೆ. ವಿ ಡು ನಾಟ್ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗುವುದಿಲ್ಲ. ಡು ವಿ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತೇವೆಯೇ. ಡೋಂಟ್ ವಿ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗುವುದಿಲ್ಲವೇ. ದೆನ್ ವೇ ಡು ವಿ ಗೋ, ನಾವು ಎಲ್ಲಿಗೆ ಹೋಗುತ್ತೇವೆ. ನೋಡಿ ಎಷ್ಟು ಸಿಂಪಲ್ ಅಲ್ವಾ. ಅದೇ ರೀತಿ ನೀವು ದೇಯಲ್ಲಿಯೂ ಸಹ ಮಾಡಬಹುದಾ? ಅಫ್ಕೋರ್ಸ್ ಮಾಡಬಹುದು. ಓಕೆ, ಸೊ ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಾರೆ. ದೇ ಡೋಂಟ್ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುವುದಿಲ್ಲ. ಡು ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಾರೆಯೇ. ಡೋಂಟ್ ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುವುದಿಲ್ಲವೇ. ದೆನ್ ವೇ ಡು ದೇ ಗೋ, ಅವರು ಎಲ್ಲಿಗೆ ಹೋಗುತ್ತಾರೆ. ಎಸ್ ಫ್ರೆಂಡ್ಸ್, ಇಲ್ಲಿ ಯು ಇರ್ಬೋದು, ವಿ ಇರ್ಬೋದು, ದೇ ಇರ್ಬೋದು. ಇವುಗಳಲ್ಲಿ ನಾವು ಸೆಂಟೆನ್ಸ್ ರಚನೆ ಮಾಡಬೇಕಾದಾಗ ಐಗೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ನಾವು ಅವುಗಳಿಗೂ ಸಹ ಮಾಡಬೇಕಾಗತ್ತೆ. ಬಟ್ ಕನ್ನಡ ಮೀನಿಂಗ್ ಮಾತ್ರ ಏನಾಗುತ್ತೆ, ಅಲ್ಲಿ ಚೇಂಜ್ ಆಗುತ್ತೆ. ಈಗ ನಾನು ಇದ್ದಾಗ ಹೋಗುತ್ತೇನೆ, ತೇನೆ. ಓಕೆ, ಆಮೇಲೆ ನೀನು ಇದ್ದಾಗ ತೀಯ, ನೀವು ಶಾಲೆಗೆ ಹೋಗುತ್ತೀಯಾ. ಅದನ್ನೇ ಬಹುವಚನ ಇದ್ದಾಗ ನೀವು ಶಾಲೆಗೆ ಹೋಗುತ್ತೀರಿ ಅಂತಂದಾಗುತ್ತದೆ. ನೆಕ್ಸ್ಟ್ ಅವರು ಇದ್ದಾಗ ಅವರು ಶಾಲೆಗೆ ಹೋಗುತ್ತಾರೆ, ತಾರೆ. ನಾವು ಶಾಲೆಗೆ ಹೋಗುತ್ತೇವೆ. ಈ ರೀತಿ ಕನ್ನಡ ಮೀನಿಂಗ್ ಅಷ್ಟೇ ಚೇಂಜ್ ಆಗುತ್ತೆ, ಬಟ್ ಇಂಗ್ಲಿಷ್ ಏನಿರುತ್ತೆ ಸೇಮ್ ಇರುತ್ತೆ. ಓನ್ಲಿ ಅಲ್ಲಿ ನಾವು ಐ ಬದಲಾಗಿ ಯು ವಿ ದೇಗಳನ್ನ ರಿಪ್ಲೇಸ್ ಮಾಡ್ತಾ ಹೋಗ್ಬೇಕು. ಕ್ಲಿಯರ್ ಫ್ರೆಂಡ್ಸ್? ನಾವು ಲೆಟ್ ಅಸ್ ಸಿ ಹೌ ವಿ ಕ್ಯಾನ್ ಮೇಕ್ ಅ ಸೆಂಟೆನ್ಸ್ ಇನ್ ಹಿ ಸಿ ಇಟ್. ಹಿ ಸಿ ಇಟ್ ಗಳನ್ನ ಬಳಸಿಕೊಂಡು ಯಾವ ರೀತಿ ವಾಕ್ಯಗಳನ್ನು ಮಾಡಬೇಕು ನಾವು ಈಗ ನೋಡೋಣ. ಹಲೋ ಫ್ರೆಂಡ್ಸ್, ಇಲ್ಲಿ ತನಕ ನೀವು ವಾಚ್ ಮಾಡ್ತಾ ಇದ್ದೀರಿ ತಾನೆ? ಇಲ್ಲಿ ತನಕ ನೀವು ವಾಚ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಸೊ ಕಂಗ್ರಾಚುಲೇಷನ್. ನೀವು ಇಂಗ್ಲಿಷ್ ನ ಕಲಿಲಿಕ್ಕೆ ತುಂಬಾ ಸೀರಿಯಸ್ ಇದ್ದೀರಿ, ತುಂಬಾ ಚೆನ್ನಾಗಿ ಕಲಿಬೇಕನ್ನುವಂತ ಉತ್ಕಟವಾದ ಬಯಕೆಯನ್ನು ಹೊಂದಿದ್ದೀರಿ. ಸೊ ಆದ್ರಿಂದ ನಿಮಗೆ ಈ ಲೆಸನ್ ಇಷ್ಟ ಆಗ್ತಾ ಇದೆ ಅಲ್ವಾ? ಸೊ ಪ್ಲೀಸ್ ಹಿಟ್ ದ ಲೈಕ್ ಬಟನ್ ಅಂಡ್ ಲೈಕ್ ದಿಸ್ ವಿಡಿಯೋ. ಲೈಕ್ ಮಾಡಿ ಈ ವಿಡಿಯೋನ. ಕಮ್ ಆನ್, ಡೂ ಇಟ್. ಮಾಡಿದಲ್ವಾ? ವಂಡರ್ಫುಲ್. ಸೊ ಈಗ ನೀವು ಎಂಜಾಯ್ ಮಾಡ್ತಾ ಇರ್ತಾನೆ. ಎಂಜಾಯ್ ಮಾಡ್ತಾ ಇದ್ರೆ ಏನು ಟೈಪ್ ಮಾಡಬೇಕು, ಕಾಮೆಂಟ್ ಬಾಕ್ಸ್ ನಲ್ಲಿ ಎಸ್ ಐ ಎಂಜಾಯ್ ಅಂತ ಟೈಪ್ ಮಾಡಬೇಕು. ಕಮ್ ಆನ್, ಟೈಪ್ ಮಾಡಿ. ಮಾಡಿದ್ರೆ ವಂಡರ್ಫುಲ್. ಎಸ್ ಫ್ರೆಂಡ್ಸ್, ಈಗ ಥರ್ಡ್ ಪರ್ಸನ್ ಹಿ ಸಿ ಇಟ್ ಅಲ್ಲಿ ನಾವು ವಾಕ್ಯಗಳನ್ನ ಮಾಡಬೇಕಾದಾಗ ಯಾವ ರೀತಿ ಆಗುತ್ತೆ ನೋಡಿ. ಹಿ ಗೋಸ್ ಟು ಸ್ಕೂಲ್ ಅಂದ್ರೆ ಏನು, ಅವನು ಶಾಲೆಗೆ ಹೋಗುತ್ತಾನೆ. ನಾನು ಇದನ್ನ ಹೇಳಿದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಒಂದು ಚಿಕ್ಕ ಡೌಟ್ ಬರುತ್ತೆ. ಅಲ್ಲ ಸರ್, ಐ ಇದ್ದಾಗ ಐ ಗೋ ಟು ಸ್ಕೂಲ್ ಅಂತಂದ್ವಿ,
ಯು ಇದ್ದಾಗ ಯು ಗೋ ಟು ಸ್ಕೂಲ್ ಅಂತಂದ್ವಿ, ವಿ ಇದ್ದಾಗ ವಿ ಗೋ ಟು ಸ್ಕೂಲ್ ಅಂತಂದ್ವಿ, ಅಂಡ್ ದೆನ್ ದೇ ಇದ್ದಾಗ ದೇ ಗೋ ಟು ಸ್ಕೂಲ್ ಅಂತಂದ್ವಿ. ಈಗ ಅವನು ಶಾಲೆಗೆ ಹೋಗುತ್ತಾನೆ ಅಂತಂದಿದ್ದಾಗ ಹಿ ಗೋ ಟು ಸ್ಕೂಲ್ ಅಂತ ಅನ್ಬೇಕಾಗಿತ್ತಲ್ಲ, ಹಿ ಗೋಸ್ ಟು ಸ್ಕೂಲ್ ಯಾಕಾಗಿದೆ ಇದು ನೋಡಿ. ಈಗ ಇಲ್ಲಿ ಏನ್ ಆಡ್ ಆಗಿದೆ, ಗೋ ಇದಕ್ಕೆ ಆಡ್ ಆಗಿ ಎಸ್ ಅಂದ್ರೆ ಈಗ ಏನಾಯ್ತು, ಗೋ ಪ್ಲಸ್ ಎಸ್ ಗೋಸ್ ಆಯ್ತು. ಹೀಗೇಕೆ ಅಂತ ನೀವು ಕೇಳ್ತೀರಿ. ಫ್ರೆಂಡ್ಸ್, ಇಲ್ಲಿ ನೀವು ಒಂದು ರೂಲ್ ಅನ್ನು ನೆನಪಿಟ್ಕೊಳ್ಬೇಕಿದೆ, ತುಂಬಾ ಇಂಪಾರ್ಟೆಂಟ್. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನ ಥರ್ಡ್ ಪರ್ಸನ್ ಅಂದ್ರೆ ಹಿ, ಸಿ, ಇಟ್ ಇವುಗಳನ್ನ ಬಳಸಿಕೊಂಡು ನೀವು ವಾಕ್ಯಗಳ ರಚನೆಯನ್ನ ಮಾಡಬೇಕು ಅಂತಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ, ಓಕೆ, ನೆನಪಿಟ್ಕೊಳ್ಳಿ. ಓನ್ಲಿ ಪಾಸಿಟಿವ್ ಸೆಂಟೆನ್ಸ್ ಗೆ ಈ ರೂಲ್ ಅಪ್ಲೈ ಆಗೋದು. ಪಾಸಿಟಿವ್ ಸೆಂಟೆನ್ಸ್ ಗಳನ್ನ ನೀವು ಹಿ, ಸೀಟ್ ಗಳನ್ನ ಬಳಸಿಕೊಂಡು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಮಾಡುವಾಗ ಕ್ರಿಯಾಪದಕ್ಕೆ ಎಸ್ ಅಥವಾ ಇಎಸ್ ಅನ್ನ ಹಚ್ಚಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಎಸ್ ಆರ್ ಇಎಸ್ ಆಡ್ ಆಗುತ್ತೆ. ಎಲ್ಲಿ ಎಸ್ ಹಚ್ಚಬೇಕು, ಎಲ್ಲಿ ಇಎಸ್ ಹಚ್ಚಬೇಕು ಅಂತಂದ್ರೆ ಕ್ರಿಯಾಪದದ ಕೊನೆಯ ಅಕ್ಷರ ಎಸ್ ಇರ್ಬೋದು, ಎಸ್ ಎಚ್ ಇರ್ಬೋದು, ಸಿ ಎಚ್ ಇರ್ಬೋದು, ಎಕ್ಸ್ ಇರ್ಬೋದು, ಓ ಇರ್ಬೋದು. ಇವುಗಳಿಂದ ಕೊನೆಗೊಂಡಾಗ ಏನ್ ಹಚ್ಬೇಕು, ನಾವು ಇಎಸ್ ಅನ್ನ ಆಡ್ ಮಾಡಬೇಕು. ಎಸ್. ಅದೇ ರೀತಿ ಕ್ರಿಯಾಪದದ ಕೊನೆಯ ಅಕ್ಷರ ವಾಯ್ ಇದ್ರೆ ನಾವು ಏನ್ ಮಾಡ್ಬೇಕು, ವಾಯ್ ತೆಗೆದು ಐಎಸ್ ಅನ್ನ ಹಚ್ಚಬೇಕು. ಅಂಡ್ ದೆನ್ ಕ್ರಿಯಾಪದದ ಕೊನೆಯ ಅಕ್ಷರ ವಾಯ್ ಇದ್ದು ಅದರ ಹಿಂದಿನ ಅಕ್ಷರ ಸ್ವರ ಆಗಿದ್ರೆ ಅಲ್ಲಿ ವಾಯ್ ಇಟ್ಕೊಂಡು ಬರೀ ಎಸ್ ಅನ್ನ ನಾವೇನ್ ಮಾಡ್ತೀವಿ, ಆಡ್ ಮಾಡ್ತೀವಿ. ಓಕೆ, ಈಗ ಇಲ್ಲಿ ನೋಡಿ, ಗೋ ಇದಕ್ಕೆ ಓ ಇರೋದ್ರಿಂದ ಇದಕ್ಕೆ ಏನಾಯ್ತು, ಎಸ್ ಆಡ್ ಆಯ್ತು. ಹೌದಾ? ಈಗ ಈ ಅಕ್ಷರಗಳು ಬಿಟ್ಟು ಉಳಿದ ಯಾವುದೇ ಅಕ್ಷರಗಳಿತ್ತು ಅಂತಂದು ಇಟ್ಕೊಳ್ಳಿ, ಅವಾಗ ನಾವು ಏನ್ ಹಚ್ಬೇಕಲ್ಲಿ, ಬರೀ ಎಸ್ ಅನ್ನ ಆಡ್ ಮಾಡ್ಬೇಕು. ಈಗ ಗೋ ಇದ್ರೆ ಗೋಸ್, ಡ್ರಿಂಕ್ ಇದ್ರೆ ಕೊನೆಯ ಅಕ್ಷರ ಕೆ ಬಂತು, ಡ್ರಿಂಕ್ಸ್. ಓಕೆ, ರೈಟ್ ಇದ್ರೆ ರೈಟ್ಸ್, ರೀಡ್ ಇದ್ರೆ ರೀಡ್ಸ್, ವಾಕ್ ಇದ್ರೆ ವಾಕ್ಸ್. ಈ ರೀತಿ ಹಿ, ಸೀಟ್ ಇದ್ದಾಗ ನಾವು ಕ್ರಿಯಾಪದಕ್ಕೆ ಎಸ್ ಅಥವಾ ಎಸ್ ಅನ್ನ ಹಚ್ಚಬೇಕು. ಕ್ಲಿಯರ್? ವಂಡರ್ಫುಲ್. ಆದ್ರಿಂದ ಈಗ ಏನ್ ಬಂತು, ಈ ಗೋ ಇದ್ದಿದ್ದು ಗೋಸ್ ಆಯ್ತು. ಈ ಗೋಸ್ ಟು ಸ್ಕೂಲ್. ಈ ಗೋಸ್ ಟು ಸ್ಕೂಲ್ ಅಂದ್ರೇನು, ಅವನು ಶಾಲೆಗೆ ಹೋಗುತ್ತಾನೆ. ಸಾಕಷ್ಟು ಜನ ಕೆಲವೊಮ್ಮೆ ಈ ಒಂದು ಟೆನ್ಸ್ ಅಲ್ಲಿ ಥರ್ಡ್ ಪರ್ಸನ್ ತಪ್ಪು ಮಾಡ್ತಾ ಇರ್ತಾರೆ. ಅವ್ರು ಏನು ಮಾಡ್ತಾ ಇರ್ತಾರೆ ಗೊತ್ತಾ, ಹಿ ಗೋ, ಹಿ ಕಮ್, ಹಿ ರೈಟ್, ಹಿ ರೀಡ್ ಅಂದ್ಬಿಡ್ತಾ ಇರ್ತಾರೆ. ಆದ್ರೆ ಅದು ತಪ್ಪು. ಹಿ ಗೋಸ್, ಹಿ ಕಮ್ಸ್, ಹಿ ರೀಡ್ಸ್, ಹಿ ರೈಟ್ಸ್ ಈ ರೀತಿ ಮಾತಾಡ್ಬೇಕು. ನೆಕ್ಸ್ಟ್, ಈಗ ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಕ್ ತಗೋಬೇಕು. ಆಬ್ವಿಯಸ್ಲಿ ಹಿ ಸೀಟ್ ಇದ್ದಾಗ ಯಾವ್ದನ್ನ ಬಳಸಬೇಕಂತ ಹೇಳಿದೀನಿ, ಡಸ್. ಎಸ್ ಆರ್ ನೋ? ಸೊ ಆದ್ರಿಂದ ಇಲ್ಲಿ ಹಿ ಇದೆ, ಡಸ್ ಬರುತ್ತೆ. ಹಿ ಡಸಂಟ್ is the short form of does not. He doesn't go to school ಅಂದ್ರೇನು, ಅವನು ಶಾಲೆಗೆ ಹೋಗೋದಿಲ್ಲ. ಈಗ ಇಲ್ಲಿ ಇನ್ನೊಂದು ಚಿಕ್ಕ ಡೌಟ್ ನಿಮ್ಗೆ ಬರುತ್ತೆ, ಸರ್ ಈಗ ತಾನು ನೀವು ಕ್ರಿಯಾಪದಕ್ಕೆ ಎಸ್ ಅಥವಾ ಎಸ್ ಹಚ್ಚಿದೆ ಅಂತಂದ್ರಿ, ಮತ್ತೆ ಇಲ್ಲಿ ಬರೀ ಗೋ ಮಾಡಿದ್ದೀರಲ್ಲ. ಫ್ರೆಂಡ್ಸ್, ನಾನು ಹೇಳಿದ್ದು ರೂಲ್ ಎದಕ್ಕದು ಪಾಸಿಟಿವ್ ಸೆಂಟೆನ್ಸ್ ಗೆ ಮಾತ್ರ. ನೆಗೆಟಿವ್ ಸೆಂಟೆನ್ಸ್ ಗೆ ಈ ರೂಲ್ ಅಪ್ಲೈ ಆಗಲ್ಲ. ನೆಗೆಟಿವ್ ಸೆಂಟೆನ್ಸ್ ಅಂತಂದ್ರೆ ನಾವು ಡಸ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ, ಇಲ್ಲಿ ನೋಡಿ, ಡೂ ಇದಕ್ಕೆ ಆಲ್ರೆಡಿ ಎಸ್ ಆಡ್ ಆಗಿರೋದ್ರಿಂದ ಮತ್ತೆ ಕ್ರಿಯಾಪದಕ್ಕೆ ಏನ್ ಹಚ್ಚಬಾರ್ದು, ಎಸ್ ಅಥವಾ ಎಸ್ ಹಚ್ಚಬಾರ್ದು. ಕ್ಲಿಯರ್? ಈ ಡಸ್ ನಾಟ್ ಗೋ ಟು ಸ್ಕೂಲ್ ಅಂತ ಹೊರತು ಈ ಡಸಂಟ್ ಗೋಸ್ ಟು ಸ್ಕೂಲ್ ಅಂತ ಅನ್ನೋದು ತಪ್ಪು. ಓಕೆ, ಹಿ ಡಸ್ ನಾಟ್ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗೋದಿಲ್ಲ. ಈಗ ಇದನ್ನೇ ಕ್ವಶನ್ ಮಾಡ್ಬೇಕಾದಾಗ ಡಸ್ ಫಸ್ಟ್ ಬರುತ್ತೆ. ಡಸ್ ಹಿ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಾನೆಯೇ? ಡಸಂಟ್ ಹಿ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗೋದಿಲ್ಲವೇ? ದೆನ್ ವೇರ್ ಡಸ್ ಹಿ ಗೋ, ಅವನು ಎಲ್ಲಿಗೆ ಹೋಗುತ್ತಾನೆ? ಓಕೆ, ಈಗ ಇದೇ ರೀತಿ ನೀವು ಸಿ ಅಲ್ಲಿ ಮಾಡಬಹುದಾ? ಅಬ್ಸಲ್ಯೂಟ್ಲಿ ಮಾಡಬಹುದು. ನೋಡಿ, ಸಿ ಗೋಸ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಾಳೆ. ಸಿ ಡಸಂಟ್ ಗೋ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುವುದಿಲ್ಲ. ಡಸ್ ಸಿ ಗೋ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಾಳೆಯೇ? ಡಸಂಟ್ ಸಿ ಗೋ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುವುದಿಲ್ಲ. ದೆನ್ ವೇರ್ ಡಸ್ ಸಿ ಗೋ, ಅವಳು ಎಲ್ಲಿಗೆ ಹೋಗುತ್ತಾಳೆ? ನೆಕ್ಸ್ಟ್, ಇದೇ ರೀತಿ ಇಟ್ ಅನ್ನ ಬಳಸಿಕೊಂಡು ಸೆಂಟೆನ್ಸ್ ಮಾಡಬಹುದು. ಈಗ ಇಟ್ ಗೋಸ್ ಟು ಸ್ಕೂಲ್ ಅಂದ್ರೆ ಅದು ಶಾಲೆಗೆ ಹೋಗುತ್ತದೆ. ಏನ್ ಸರ್ ಅದು ಅಂತ ಪ್ರಾಣಿ ಶಾಲೆಗೆ ಹೋಗುತ್ತಾ ಅಂತ ಕೇಳಬೇಡಿ, ಇದು ಜಸ್ಟ್ ನಾನು ಪ್ರಾಕ್ಟೀಸ್ ಪರ್ಪೋಸ್ ನಾನು ಮಾಡಿಸ್ತಾ ಇದ್ದೀನಿ. ಓಕೆ, ಇಟ್ ಗೋಸ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತದೆ. ಇಟ್ ಡಸಂಟ್ ಗೋ ಟು ಸ್ಕೂಲ್, ಅದು ಶಾಲೆಗೆ ಹೋಗೋದಿಲ್ಲ. ಡಸ್ ಇಟ್ ಗೋ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತದೆ. ಡಸಂಟ್ ಇಟ್ ಗೋ ಟು ಸ್ಕೂಲ್, ಅದು ಶಾಲೆಗೆ ಹೋಗೋದಿಲ್ಲ. ದೆನ್ ವೇರ್ ಡಸ್ ಇಟ್ ಗೋ, ಅದು ಎಲ್ಲಿಗೆ ಹೋಗುತ್ತದೆ? ಓಕೆ, ಸೊ ಫ್ರೆಂಡ್ಸ್, ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ ಯಾವ ರೀತಿ ನಾವು ವಾಕ್ಯಗಳ ರಚನೆಯನ್ನ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ನಾವು ಮಾತನಾಡುವಾಗ ಯಾವಾಗ ನಾವು ಯೂಸ್ ಮಾಡ್ಬೇಕಂತ ಅನ್ನೋದನ್ನ ಕಲಿಯೋಣ. ಎಸ್ ಫ್ರೆಂಡ್ಸ್, ಈಗ ಫಸ್ಟ್ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಇಂಗ್ಲಿಷ್ ನಲ್ಲಿ ಮಾತನಾಡುವಾಗ ಎವ್ರಿಡೇ ಆಕ್ಷನ್ಸ್ ಗಳನ್ನ ಹೇಳಲಿಕ್ಕೆ ಬಳಸ್ತೀವಿ. ಎವ್ರಿಡೇ ಆಕ್ಷನ್ಸ್ ಅಂತಂದ್ರೆ ಫಾರ್ ಹ್ಯಾಬಿಚುವಲ್ ಆಕ್ಷನ್ಸ್ ಅಂದ್ರೆ
ಪ್ರತಿದಿನ ನೀವು ಮಾಡುವಂತ ಆಕ್ಟಿವಿಟೀಸ್ ಗಳಿಗೆ ಹ್ಯಾಬಿಚುವಲ್ ಆಕ್ಷನ್ಸ್ ಅಂತ ಕರೀತಾರೆ. ಸೊ ಅಂದ್ರೆ ನೀವು ಹಿಂದೆನೂ ಮಾಡ್ತಾ ಇದ್ರಿ, ಈಗಲೂ ಮಾಡ್ತಾ ಇದ್ರಿ, ಮತ್ತೆ ಮುಂದೇನು ಮಾಡ್ತೀರಿ, ಇದಕ್ಕೆ ಹ್ಯಾಬಿಚುವಲ್ ಆಕ್ಷನ್ಸ್ ಅಂತ ಅಂತಾರೆ. ಇವು ಚೇಂಜ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಡೈಲಿ. ನಾನು ಪ್ರತಿದಿನ ಬೆಳಿಗ್ಗೆ ಬೇಗ ಏಳುತ್ತೇನೆ. ಓಕೆ, ಅಂದ್ರೆ ಅದರ ಅರ್ಥ ಏನು? ನಾನು ನಿನ್ನೆನೂ ಬೇಗ ಹೇಳ್ತಾ ಇದ್ದೆ, ಇವತ್ತು ಬೇಗ ಹೇಳ್ತೀನಿ, ನಾಳೆನೂ ಬೇಗ ಹೇಳ್ತೀನಿ. ಸೊ ಅಂದ್ರೆ ಇದರಲ್ಲಿ ಏನಾದ್ರೂ ಚೇಂಜಸ್ ಇದೆಯಾ? ಇಲ್ಲ. ಅಂದ್ರೆ ಪ್ರತಿದಿನ ನಾವು ಮಾಡುವಂತ ಆಕ್ಟಿವಿಟೀಸ್ ಗಳನ್ನ ಮಾತನಾಡುವಾಗ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನ ಬಳಸ್ತೀವಿ. ನೆಕ್ಸ್ಟ್, ಐ ರೀಡ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಎವ್ರಿ ಡೇ. ಅಂದ್ರೆ ಏನು? ನಾನು ದಿನಾಲು ಇಂಗ್ಲಿಷ್ ನ್ಯೂಸ್ ಪೇಪರ್ ಓದುತ್ತೇನೆ. ಐ ರೀಡ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಎವ್ರಿ ಡೇ. ಎಸ್, ಈ ರೀತಿ ಪ್ರತಿದಿನ ಮಾಡುವಂತ ಆಕ್ಟಿವಿಟೀಸ್ ಗಳನ್ನ ನೀವು ಮಾತನಾಡುವಾಗ ಇಂಗ್ಲಿಷ್ ನಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಬಳಸಬೇಕು. ಇದನ್ನ ಫಸ್ಟ್ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಈಗ ನೀವು ದಿನಾಲು ಏನ್ ಮಾಡ್ತೀರಿ ಅದನ್ನೆಲ್ಲವೂ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ನೀವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಡೈಲಿ. ಐ ಗೋ ಫಾರ್ ಅ ವಾಕ್. ನಾನು ವಾಕಿಂಗ್ ಹೋಗುತ್ತೇನೆ. ಐ ಬ್ರಷ್ ಮೈ ಟೀತ್. ನಾನು ಹಲ್ಲು ತಿಕ್ತೇನೆ. ಐ ಟೇಕ್ ಬಾತ್. ನಾನು ಸ್ನಾನ ಮಾಡುತ್ತೇನೆ. ಐ ಡ್ರಿಂಕ್ ಟೀ. ನಾನು ಚಹಾ ಕುಡಿಯುತ್ತೇನೆ. ಐ ರೀಡ್ ನ್ಯೂಸ್ ಪೇಪರ್. ನಾನು ನ್ಯೂಸ್ ಪೇಪರ್ ಓದುತ್ತೇನೆ. ಐ ಗೆಟ್ ರೆಡಿ ಟು ಗೋ ಟು ಸ್ಕೂಲ್ ಆರ್ ಕಾಲೇಜ್. ನಾನು ಸ್ಕೂಲ್ ಅಥವಾ ಕಾಲೇಜಿಗೆ ಹೋಗಕ್ಕೆ ರೆಡಿ ಆಗ್ತೀನಿ. ಐ ಗೋ ಟು ಸ್ಕೂಲ್. ಐ ಗೋ ಟು ಕಾಲೇಜ್. ಐ ಗೋ ಟು ಆಫೀಸ್. ನಾನು ಆಫೀಸ್ ಹೋಗ್ತೀನಿ, ಕಾಲೇಜ್ ಹೋಗ್ತೀನಿ, ಶಾಲೆಗೆ ಹೋಗ್ತೀನಿ. ಐ ವರ್ಕ್ ದೇರ್. ನಾನು ಅಲ್ಲಿ ಕೆಲಸ ಮಾಡ್ತೀನಿ. ಐ ಲರ್ನ್ ದೇರ್. ನಾನು ಅಲ್ಲಿ ಕಲಿತೀನಿ. ಓಕೆ, ಐ ಟೇಕ್ ಮೈ ಲಂಚ್. ನಾನು ಮಧ್ಯಾಹ್ನ ಊಟ ಮಾಡ್ತೀನಿ. ಐ ಕಮ್ ಬ್ಯಾಕ್ ಟು ಹೋಮ್. ನಾನು ಮನೆಗೆ ಮರಳಿ ಬರ್ತೀನಿ. ಐ ಪ್ಲೇ ವಿತ್ ಮೈ ಫ್ರೆಂಡ್ಸ್. ನನ್ನ ಸ್ನೇಹಿತರೊಡನೆ ಆಟ ಆಡ್ತೀನಿ. ಐ ವಾಚ್ ಟಿವಿ. ನಾನು ಟಿವಿ ನೋಡ್ತೀನಿ. ಓಕೆ, ಐ ಟೇಕ್ ಡಿನ್ನರ್. ನಾನು ರಾತ್ರಿ ಊಟ ಮಾಡ್ತೀನಿ. ಐ ಡೂ ಮೈ ಹೋಮ್ವರ್ಕ್. ನಾನು ಹೋಮ್ವರ್ಕ್ ಅನ್ನ ಮಾಡ್ತೀನಿ. ಐ ಗೋ ಟು ಬೆಡ್. ನಾನು ಮಲಗ್ತೀನಿ. ಸೊ ಈ ರೀತಿ ನೀವು ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗುವ ತನಕ ನೀವು ಏನು ಈ ಆಕ್ಟಿವಿಟೀಸ್ ಇದಾವಲ್ವಾ, ಈ ಎಲ್ಲ ಆಕ್ಟಿವಿಟೀಸ್ ಗಳನ್ನ ಇಂಗ್ಲಿಷ್ ನಲ್ಲಿ ನೀವು ಈಸಿಯಾಗಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಬಳಸಿಕೊಂಡು ವ್ಯಕ್ತಪಡಿಸಬಹುದು. ವೆಲ್ ಫ್ರೆಂಡ್ಸ್, ಸೊ ಈಗ ನೀವು ಪ್ರತಿದಿನ ಬೇಗನೆ ಹೇಳ್ತೀರಾ ಅಥವಾ ಲೇಟ್ ಆಗಿ ಹೇಳ್ತೀರಾ? ಡು ಯು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಆರ್ ಲೇಟ್? ಆರ್ ಯು ಅರ್ಲಿ ರೈಸರ್ ಆರ್ ಲೇಟ್ ರೈಸರ್? ಪ್ಲೀಸ್ ಟೈಪ್ ಇನ್ ಚಾಟ್ ಬಾಕ್ಸ್. ಓಕೆ, ಅಂದ್ರೆ ಅರ್ಲಿ ರೈಸರ್ ಇದ್ರೆ ಐ ಆಮ್ ಅರ್ಲಿ ರೈಸರ್ ಅಂತ ಟೈಪ್ ಮಾಡಿ. ಲೇಟ್ ರೈಸರ್ ಇದ್ರೆ ಐ ಆಮ್ ಲೇಟ್ ರೈಸರ್ ಅಂತ ಟೈಪ್ ಮಾಡಬೇಕು. ಮಾಡಿದ್ರೆ ವಂಡರ್ಫುಲ್. ಸೊ ಫಸ್ಟ್ ಯೂಸೇಜ್ ಏನು? ಎವ್ರಿ ಡೇ ಆಕ್ಷನ್ಸ್ ಗಳನ್ನ ನಾವು ಹೇಳ್ಬೇಕಾದಾಗ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನ ಬಳಸ್ತೀವಿ. ಎಸ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಸೆಕೆಂಡ್ ಒನ್, ಇದನ್ನು ನಾವು ನಮಗೆ ಇರುವಂತಹ ಹ್ಯಾಬಿಟ್ಸ್ ಗಳ ಬಗ್ಗೆ ಮಾತನಾಡುವಾಗ ಅಥವಾ ನಮಗೆ ಇರುವಂತಹ ಹಾಬೀಸ್ ಗಳ ಬಗ್ಗೆ ಮಾತನಾಡುವಾಗ ನಾವು ಇದನ್ನ ಬಳಸಬಹುದು. ಓಕೆ, ಈಗ ಫಾರ್ ಎಕ್ಸಾಂಪಲ್, ಐ ಡ್ರಿಂಕ್ ಕಾಫಿ ಇನ್ ದ ಈವ್ನಿಂಗ್. ನಾನು ಸಂಜೆ ಏನ್ ಮಾಡ್ತೀನಿ? ಕಾಫಿ ಕುಡಿತೀನಿ. ಪ್ರತಿನಿತ್ಯ ನಾನು ಆ ಕಾಫಿ ಕುಡಿಯುವಂತ ಒಂದು ಹ್ಯಾಬಿಟ್ ಇಟ್ಕೊಂಡಿದ್ದೀನಿ. ಸೊ ಅದರಿಂದ ಐ ಡ್ರಿಂಕ್ ಕಾಫಿ ಇನ್ ದ ಈವ್ನಿಂಗ್. ಓಕೆ, ಮೈ ಫಾದರ್ ರೀಡ್ಸ್ ನಾವೆಲ್. ಅಂದ್ರೆ ನನ್ನ ತಂದೆಯವರು ಕಾದಂಬರಿಯನ್ನು ಓದುತ್ತಾರೆ. ಇದೇನಿದು? ಆಕ್ಚುಲಿ ಅವರಿಗಿದ್ದಂತ ಒಂದು ಹಾಬಿ ಇದು. ಸೊ ಈ ರೀತಿ ನೀವು ಪರ್ಟಿಕ್ಯುಲರ್ಲಿ ನಮಗೆ ಇರುವಂತಹ ಹ್ಯಾಬಿಟ್ಸ್ ಗಳ ಬಗ್ಗೆ ಅಥವಾ ನಾವು ಹೊಂದಿರುವಂತಹ ಹಾಬೀಸ್ ಗಳ ಬಗ್ಗೆ ಮಾತನಾಡುವಾಗ ಇದನ್ನ ಬಳಸಬಹುದು. ಐ ಡ್ರಿಂಕ್ ಟೀ, ಇದು ನನ್ನ ಹ್ಯಾಬಿಟ್. ಅಂಡ್ ದೆನ್ ಐ ಪ್ಲೇ ಚೆಸ್, ಇದು ನನ್ನ ಹಾಬಿ. ಐ ವಾಚ್ ಇಂಗ್ಲಿಷ್ ಮೂವೀಸ್, ಇದು ನನ್ನ ಹಾಬಿ. ಮೈ ಫ್ರೆಂಡ್ ಸ್ಮೋಕ್ಸ್ ಲಾಟ್, ಅಂದ್ರೆ ನನ್ನ ಸ್ನೇಹಿತ ತುಂಬಾನೇ ಸ್ಮೋಕ್ ಮಾಡ್ತಾನೆ, ಇದು ಅವನಿಗಿರುವಂತಹ ಹ್ಯಾಬಿಟ್. ಈ ರೀತಿ ಹ್ಯಾಬಿಟ್ಸ್ ಮತ್ತು ಹಾಬೀಸ್ ಗಳ ಬಗ್ಗೆ ಮಾತಾಡುವಾಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಅವುಗಳನ್ನು ವ್ಯಕ್ತಪಡಿಸಬೇಕು. ವೆಲ್ ಫ್ರೆಂಡ್ಸ್, ಇನ್ನು ಥರ್ಡ್ ಒನ್ ಬಂದ್ಬಿಟ್ಟು ಟು ಎಕ್ಸ್ಪ್ರೆಸ್ ಜನರಲ್ ಟ್ರೂತ್, ಅಂದ್ರೆ ಜಾಗತಿಕ ಸತ್ಯಗಳು. ಜಾಗತಿಕ ಸತ್ಯಗಳು ಅಂತಂದ್ರೆ ಅವು ಎಂದಿಗೂ ಬದಲಾಗಲ್ಲ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ದ ಸನ್ ಅರೈಸಸ್ ಇನ್ ದ ಈಸ್ಟ್, ಅಂದ್ರೆ ಏನು? ಸೂರ್ಯನು ಪೂರ್ವದಲ್ಲಿ ಉದಯಿಸುತ್ತಾನೆ. ಈಗ ಇದೇನಾದ್ರೂ ಚೇಂಜ್ ಆಗುತ್ತಾ? ಇಲ್ಲಪ್ಪ, ಇಷ್ಟು ದಿನ ನಾನು ಪೂರ್ವದಲ್ಲಿ ಹುಟ್ಟಿ ನನಗೆ ಸಾಕಾಗಿದೆ, ಇನ್ಮೇಲೆ ನಾನು ಪಶ್ಚಿಮದಲ್ಲಿ ಉದಯಿಸ್ತೀನಿ ಅಂತ ಹೇಳ್ತಾನೆ ಅವನು. ಇಲ್ಲ, ಪ್ರತಿನಿತ್ಯ ಬದಲಾಗಲಾದಂತ ಸತ್ಯ ಅದು. ಸೊ ಇದಕ್ಕೆ ನಾವೇನಂತೀವಿ? ಜನರಲ್ ಟ್ರೂತ್ ಅಂತ ಹೇಳ್ತೀವಿ. ದ ಅರ್ತ್ ಗೋಸ್ ಅರೌಂಡ್ ದ ಸನ್, ಅಂದ್ರೆ ಏನು? ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ. ಇಷ್ಟು ದಿನ ಸೂರ್ಯನ ಸುತ್ತ ಸುತ್ತಿ ಸಾಕಾಗಿದೆ, ಇವತ್ತು ನಾನು ಚಂದ್ರನ ಸುತ್ತಲೂ ಸುತ್ತುತ್ತೇನೆ ಅಂತ ಹೇಳುತ್ತಾ ಅದು ಇಲ್ಲ, ಅದು ಯಾವಾಗಲೂ ಬದಲಾಗಲ್ಲ ಸತ್ಯ. ಸೊ ಈ ರೀತಿ ನಾವು ಜನರಲ್ ಟ್ರೂತ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡುವಾಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನ ಬಳಸ್ತೀವಿ. ವೆಲ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ನೋಡಿ, ಫೋರ್ತ್ ಒನ್ ಟೈಮ್ ಟೇಬಲ್. ಅಂದ್ರೆ ನಾವು ಫಿಕ್ಸ್ಡ್ ಟೈಮ್ ಟೇಬಲ್ ನ ಎಕ್ಸ್ಪ್ರೆಸ್ ಮಾಡುವಾಗ
ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಮಾಡಬೇಕಾಗುತ್ತೆ. ಅಂದ್ರೆ ಆ ಟೈಮ್ ಟೇಬಲ್ ಯಾವತ್ತೂ ಬದಲಾಗ್ತಾ ಇರಲ್ಲ. ಈಗ ನೀವು ರೈಲ್ವೆ ಸ್ಟೇಷನ್ ಅಲ್ಲಿ ಟೈಮ್ ಟೇಬಲ್ ನೋಡಬಹುದು, ಅಥವಾ ಬಸ್ ಸ್ಟ್ಯಾಂಡ್ ನಲ್ಲಿ ಟೈಮ್ ಟೇಬಲ್ ನೋಡ್ತಾ ಇರಬಹುದು. ಸೊ ಅಲ್ಲಿ ಬರ್ದಿರ್ತದೆ ದ ಬಸ್ ಅರೈವ್ಸ್ ಅಟ್ 10 o'clock ಅಂದ್ರೆ ಏನು, 10 ಗಂಟೆಗೆ ಬಸ್ಸು ಬರುತ್ತದೆ. ನೆಕ್ಸ್ಟ್ ಈಗ ದ ಹರಿಪ್ರಿಯ ಎಕ್ಸ್ಪ್ರೆಸ್ ಡಿಪಾರ್ಟ್ಸ್ ಅಟ್ 8 PM ಅಂದ್ರೆ ಹರಿಪ್ರಿಯ ಎಕ್ಸ್ಪ್ರೆಸ್ ಟ್ರೈನು 8 ಗಂಟೆಗೆ ಬಿಡುತ್ತದೆ. ಇಲ್ಲಿ ಡಿಪಾರ್ಟ್ಸ್ ಅಂತಂದ್ರೆ ಬಿಡುತ್ತದೆ ಅಂತಂದ ಹಾಗೆ. ಓಕೆ ಫ್ರೆಂಡ್ಸ್, ಸೊ ಈ ರೀತಿ ನೀವು ಫಿಕ್ಸ್ಡ್ ಟೈಮ್ ಟೇಬಲ್ ನ ವ್ಯಕ್ತಪಡಿಸುವಾಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನ ಬಳಸಬಹುದು. ಇವುಗಳಲ್ಲದೆ ನ್ಯೂಸ್ ಪೇಪರ್ ಅಲ್ಲಿ ಹೆಡ್ಲೈನ್ಸ್ ಗಳನ್ನ ಬರೀಬೇಕಾದಾಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಯೂಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ದ PM ಅಡ್ರೆಸಸ್ ಟುಡೇ, ಇವತ್ತು ಪ್ರಧಾನಮಂತ್ರಿ ಏನ್ ಮಾಡ್ತಾರೆ, ಭಾಷಣವನ್ನ ಮಾಡ್ತಾರೆ ಅಂತಂದಕ್ಕೆ ದ PM ಅಡ್ರೆಸಸ್ ಟುಡೇ, ಅಥವಾ ದ PM ಮೀಟ್ಸ್ ಪ್ರೆಸಿಡೆಂಟ್ ಟುಡೇ. ಈ ರೀತಿಯಾಗಿ ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ನೀವು ಹೆಡ್ಲೈನ್ಸ್ ಗಳನ್ನ ನೋಡಿದಾಗ ಆ ಹೆಡ್ಲೈನ್ಸ್ ಗಳನ್ನ ಬರೆಯೋದಕ್ಕೂ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಅದರೊಂದಿಗೆ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಶಾರ್ಟ್ ಆಕ್ಷನ್ಸ್. ಶಾರ್ಟ್ ಆಕ್ಷನ್ಸ್ ಅಂತಂದ್ರೆ ಅವನು ಬರ್ತಾನೆ, ಹಿ ಕಮ್ಸ್, ಅವಳು ಹೋಗ್ತಾಳೆ, ಸಿ ಗೋಸ್, ನಾನು ತಿಂತೀನಿ, ಐ ಈಟ್, ನಾನು ಕುಡಿತೀನಿ, ಐ ಡ್ರಿಂಕ್, ನಾನು ಬರೀತೀನಿ, ಐ ರೈಟ್. ಈ ರೀತಿ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಸಹ ನಾವು ಮಾತನಾಡುವಾಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನ ಬಳಸಿಕೊಂಡು ನಾವು ಮಾತನಾಡಬಹುದು. ಕ್ಲಿಯರ್ ಫ್ರೆಂಡ್ಸ್? ವಂಡರ್ಫುಲ್. ಸೊ ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಬೇಕಂತ ನಾವು ಕಲ್ತೀವಿ ನೋಡಿ. ಫಸ್ಟ್ ನಾವು ಏನ್ ಕಲ್ತ್ವಿ, ಸೆಂಟೆನ್ಸ್ ಸ್ಟ್ರಕ್ಚರ್ ನ ಕಲ್ತ್ವಿ. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದು ಒಂದೇ ಒಂದು, ಯಾವುದು, ಐ ಗೋ ಟು ಸ್ಕೂಲ್ ಅಂತಂದು. ಅದೇ ರೀತಿ ನೀವು ಬೇರೆ ಕ್ರಿಯಾಪದಗಳನ್ನ ತಗೊಂಡು ಸೆಂಟೆನ್ಸ್ ಗಳನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್, ಐ ಈಟ್ ಮ್ಯಾಂಗೋ, ಐ ಡೋಂಟ್ ಈಟ್ ಮ್ಯಾಂಗೋ, ಡು ಐ ಈಟ್ ಮ್ಯಾಂಗೋ, ಡೋಂಟ್ ಐ ಈಟ್ ಮ್ಯಾಂಗೋ, ವಾಟ್ ಡು ಐ ಈಟ್. ಈ ರೀತಿ ನೀವು ಎಲ್ಲ ಪರ್ಸನ್ಸ್ ಗಳಲ್ಲಿ ಬೇರೆ ಬೇರೆ ರೀತಿಯ ಕ್ರಿಯಾಪದಗಳನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿ ಸೆಂಟೆನ್ಸ್ ರಚನೆಯಲ್ಲಿ ಪರ್ಫೆಕ್ಟ್ ಆಗಿ, ಮತ್ತು ಇದನ್ನ ಎಲ್ಲೆಲ್ಲಿ ಬಳಸ್ತಾರೆ ಅಂತ ಅನ್ನೋದ್ರಲ್ಲಿ ನೀವು ಪರ್ಫೆಕ್ಟ್ ಆಗ್ಬಿಟ್ಟು, ಸೊ ನೆಕ್ಸ್ಟ್ ಇದನ್ನ ಇಂಗ್ಲಿಷ್ ನಲ್ಲಿ ಮಾತನಾಡುವಾಗ ಹೆಚ್ಚು ನೀವು ಡೈಲಿ ಏನ್ ಮಾಡ್ತೀರಿ ನೋಡ್ರಿ, ಪ್ರತಿದಿನ ಮಾಡುವಂತ ಆಕ್ಟಿವಿಟೀಸ್ ಗಳನ್ನ ನೀವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ರಿ. ಐ ಗೆಟ್ ಅಪ್ at 5 o'clock daily, at 6 o'clock I go to walking, at 7 o'clock I take bath, at 8 o'clock I have my breakfast, and then I get ready to go to school. ಸೊ ಈ ರೀತಿ ನೀವು ಪ್ರತಿದಿನ ಮಾಡುವಂತಹ ಆಕ್ಟಿವಿಟೀಸ್ ಗಳನ್ನ ಇಂಗ್ಲಿಷ್ ನಲ್ಲಿ ವ್ಯಕ್ತಪಡಿಸಲಿಕ್ಕೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನ ಬಳಸಿಕೊಂಡು ನೀವು ಮಾಡಬಹುದು. ಓಕೆ, ಸೊ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನ ಬಳಸಿಕೊಂಡು ಯಾವ ರೀತಿಯಾಗಿ ನಿಮ್ಮ ಡೈಲಿ ಆಕ್ಟಿವಿಟೀಸ್ ಗಳನ್ನ ಹೇಳ್ಬೇಕಂತ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ನನ್ನ ಚಾನಲ್ ಅಲ್ಲಿ ಮಾಡಿ ಹಾಕಿದ್ದೀನಿ. ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಬೇಕಿದ್ರೆ ಮೇಲೆ ಐಕಾನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಕಾಣಿಸ್ತಾ ಇದೆ, ಅದನ್ನ ವಾಚ್ ಮಾಡಿದ್ರೆ ಯಾವ ರೀತಿ ನೀವು ಪ್ರತಿದಿನದ ಆಕ್ಟಿವಿಟೀಸ್ ಗಳನ್ನ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಹೇಳ್ಬೇಕಂತ ಅನ್ನೋದು ಗೊತ್ತಾಗುತ್ತೆ. ಸೊ ಅದರಲ್ಲಿ ಹೇಳಿದಂತಹ ವಾಕ್ಯಗಳನ್ನ ಕರೆಕ್ಟ್ ಆಗಿ ಬರೆದುಕೊಂಡು ನೋಟ್ಸ್ ಮಾಡಿಕೊಂಡು ನೀವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಅದನ್ನ ಬಳಸೋದನ್ನ ಕಲ್ತ್ಕೊಳ್ಳಿ. Well friends, so now we have learned the present simple tense. Now let us learn present continuous tense. ಅಲ್ಲೋ, ಈ ಒಂದು ವಿಡಿಯೋ ಒಂಚೂರು ದೊಡ್ಡದಾಗುತ್ತೆ, ಬಟ್ ಆದ್ರೂ ಸಹ ನೀವು ಪೇಷನ್ಸ್ ನಿಂದ ನೋಡ್ಬೇಕು. ಓಕೆ, ಇಂಗ್ಲಿಷ್ ನ ಕಲಿಲೇಬೇಕಲ್ವಾ? ಕಲಿಲೇಬೇಕು ಅಂತಂದ್ರೆ ಈ ವಿಡಿಯೋನ ನೀವು ವಾಚ್ ಮಾಡೋದನ್ನ ಕಂಟಿನ್ಯೂ ಮಾಡಿ. ವೆಲ್ ಫ್ರೆಂಡ್ಸ್, ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಸೆಂಟೆನ್ಸ್ ಗಳನ್ನ ರಚನೆ ಮಾಡಬೇಕು ಅಂತಂದ್ರೆ ಇಲ್ಲಿ ಫಾರ್ಮುಲಾ ಬರುತ್ತೆ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ಪ್ಲಸ್ ING ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಓಕೆ, ಸೊ ಈಗ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ 3 ಹೆಲ್ಪಿಂಗ್ ವರ್ಬ್ಸ್ ಗಳು ಯೂಸ್ ಆಗ್ತವೆ. ಯಾವುವು? ಆಮ್, ಈಸ್, ಆರ್. ಏನು? ಆಮ್, ಈಸ್, ಆರ್. ಈಗ ಆಮ್, ಈಸ್, ಆರ್ ಗಳನ್ನ ಟು ಬಿ ವರ್ಬ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದಾಗ ನಿಮ್ಗೆ ಅವುಗಳನ್ನ ಬಳಕೆ ಮಾಡೋದನ್ನ ಹೇಳ್ಕೊಟ್ಟಿದ್ದೆ ಅಲ್ವಾ? ಅಲ್ಲಿ ಅವುಗಳು ಮೇನ್ ಕ್ರಿಯಾಪದಗಳಾಗಿತ್ತು. ಈಗ ಐ ಆಮ್ ಅ ಟೀಚರ್, ಯು ಆರ್ ಅ ಸಿಂಗರ್, he is a dancer. ಈಗ ಇಲ್ಲಿ ಆಮ್, ಈಸ್, ಆರ್ ಟು ಬಿ ವರ್ಬ್ ಅಲ್ಲಿ ಅವೇ ಮೇನ್ ವರ್ಬ್ ಆಗಿರುತ್ತವೆ. ಆದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇವುಗಳು ಹೆಲ್ಪಿಂಗ್ ವರ್ಬ್ ಗಳಾಗಿರ್ತವೆ. ಅಂದ್ರೆ ಆಮ್, ಈಸ್, ಆರ್ ಗಳ ಮುಂದೆ ಮತ್ತೆ ಕ್ರಿಯಾಪದಗಳು ಬಂದು ಅವುಗಳಿಗೆ ING ಫಾರ್ಮ್ ಅನ್ನ ಇಲ್ಲಿ ಹಚ್ಚಲ್ಪಟ್ಟಿರ್ತವೆ. ಸೊ ಈ ಆಮ್, ಈಸ್, ಆರ್ ಗಳನ್ನ ನೀವು ಬಳಸೋದನ್ನ ನೀವು ತಿಳ್ಕೊಂಡಿದ್ದೀರಿ ಅಲ್ವಾ? ಸೊ ಆಮ್ ಅನ್ನ ಯಾವಾಗ ನಾವು ಬಳಸಬೇಕು? ಐ ಇದ್ದಾಗ ಐ ಆಮ್. ಸೊ ಯು, ವಿ, ದೇ ಇದ್ದಾಗ ಆರ್, ಯು ಆರ್, ವಿ ಆರ್, ದೇ ಆರ್. ಅದೇ ರೀತಿ ಈಗ ಹಿ, ಸಿ, ಇಟ್ ಇದ್ದಾಗ ನಾವೇನ್ ಬಳಸಬೇಕು? ಹಿ ಈಸ್, ಸಿ ಈಸ್, ಇಟ್ ಈಸ್ ಅಂತಂದು ಬಳಸಬೇಕು. ಓಕೆ, ಈಗ ಫಸ್ಟ್ ಪರ್ಸನ್ ನೋಡ್ರಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ಏನು? ನಾನು ಶಾಲೆಗೆ ಹೋಗುತ್ತಿದ್ದೇನೆ. ಇಲ್ಲಿ ಡಿಫರೆನ್ಸ್ ಏನು? ಕನ್ನಡ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಹೋಗುತ್ತಿದ್ದೇನೆ ಕಂಟಿನ್ಯೂಸ್ ಅಂತಂದ್ರೆ ವಾಟ್ ಎವರ್ ಆಕ್ಷನ್ಸ್ ವಿಚ್ ಆರ್ ಗೋಯಿಂಗ್ ಆನ್ ಇನ್ ಫ್ರಂಟ್ ಆಫ್ ಅವರ್ ಐಸ್ ರೈಟ್ ನೌ. ಈಗ ಯಾವ ಆಕ್ಷನ್ಸ್ ನಡೀತಾ ಇದಾವೆ ಅವುಗಳನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ. ಓಕೆ, ಈಗ
ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ನಾನು ಶಾಲೆಗೆ ಹೋಗುತ್ತಿದ್ದೇನೆ, ಇಲ್ಲಿ ಹೋಗುವಂತ ಕ್ರಿಯೆ ನಡೀತಾ ಇದೆ. ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಏನ್ ಹೇಳ್ತಿದ್ವಿ, ಐ ಗೋ ಟು ಸ್ಕೂಲ್ ಅಂತಿದ್ವಿ. ಅಂದ್ರೆ ಅದರ ಅರ್ಥ ಏನು, ನಾನು ಶಾಲೆಗೆ ಹೋಗುತ್ತೇನೆ, ಅಲ್ಲಿ ಆಕ್ಷನ್ ನಡೀತಾ ಇದ್ದಿಲ್ಲ. ಓಕೆ, ಬಟ್ ಈಗ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತಂದ್ರೆ ಕ್ರಿಯೆ ಶುರುವಾಗಿ ನಾನು ಬ್ಯಾಗ್ ಹಾಕೊಂಡು ನಾನು ಶಾಲೆಗೆ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಈ ರೀತಿ. ಓಕೆ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಶಾಲೆಗೆ ಹೋಗುತ್ತಿದ್ದೇನೆ. ಸೊ ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ಆಮ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಗೋ ಇದಕ್ಕೆ ING ಫಾರ್ಮ್ ಹಚ್ಚಬೇಕು. ಯಾವಾಗಲೂ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕ್ರಿಯಾಪದಗಳಿಗೆ ING ಫಾರ್ಮ್ ಬರುತ್ತೆ. ಗೋ ಇದ್ರೆ ಗೋಯಿಂಗ್, ಡ್ರಿಂಕ್ ಇದ್ರೆ ಡ್ರಿಂಕಿಂಗ್, ಈಟ್ ಇದ್ರೆ ಈಟಿಂಗ್, ಈ ರೀತಿ ING ಫಾರ್ಮ್ ಅನ್ನ ನೀವು ಹಚ್ಚಬೇಕು. ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಇಲ್ಲಿ ಟು ಸ್ಕೂಲ್ ಅನ್ನೋದು ಆಬ್ಜೆಕ್ಟ್, ನಾನು ಶಾಲೆಗೆ ಹೋಗುತ್ತಿದ್ದೇನೆ, ಇದು ಪಾಸಿಟಿವ್ ಸೆಂಟೆನ್ಸ್. ಈಗ ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಂತಂದ್ರೆ ಯಾ ಮುಂದೆ ನಾಟ್ ಹಚ್ಬೇಕು ನೀವು. ಓಕೆ, ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿರುವುದಿಲ್ಲ. ಈಗ ಇದನ್ನೇ ಪ್ರಶ್ನೆ ಮಾಡ್ಬೇಕಾದ್ರೆ ಆಮ್ ಐ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದೇನೆ. ಇದರಲ್ಲಿ ನೆಗೆಟಿವ್ ಕ್ವಶನ್ ಮಾಡ್ಬೇಕಾದ್ರೆ ಎಮ್ ಐ ನಾಟ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿರುವುದಿಲ್ಲವೇ, ದೆನ್ ವೇರ್ ಆಮ್ ಐ ಗೋಯಿಂಗ್, ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ. ಈಗ ಇದೇ ರೀತಿ ನೀವು ಸೆಕೆಂಡ್ ಪರ್ಸನ್ ಅಲ್ಲಿ ಯು ತಗೊಂಡು ನೀವು ಸೆಂಟೆನ್ಸ್ ಮಾಡಬಹುದಾ, ಮಾಡಬಹುದು. ಯು ಬಂದಾಗ ಏನ್ ಹಚ್ಬೇಕು, ಆರ್ ಹಚ್ಬೇಕು. ಈಗ ಫಾರ್ ಎಕ್ಸಾಂಪಲ್, ಯು ಆರ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಿದ್ದೀರಿ. ಯು ಆರ್ ನಾಟ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಿರುವುದಿಲ್ಲ. ಆರ್ ಯು ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಿದ್ದೀರಾ. ಆರ್ ಯು ನಾಟ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಿರುವುದಿಲ್ಲವೇ, ದೆನ್ ವೇರ್ ಆರ್ ಯು ಗೋಯಿಂಗ್, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ. ಹಾಗೇನೆ ವಿ ಯಲ್ಲಿನೂ ಸೆಂಟೆನ್ಸ್ ಮಾಡಬಹುದಾ, ಅಬ್ಸಲ್ಯೂಟ್ಲಿ ಮಾಡಬಹುದು. ವಿ ಆರ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಿದ್ದೇವೆ. ವಿ ಆರ್ ನಾಟ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಿರುವುದಿಲ್ಲ. ಆರ್ ವಿ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಿದ್ದೇವಾ. ಆರ್ ವಿ ನಾಟ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಿರುವುದಿಲ್ಲ. ದೆನ್ ವೇರ್ ಆರ್ ವಿ ಗೋಯಿಂಗ್, ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ. ಅದೇ ರೀತಿ ಈಗ ದೇ ಯಲ್ಲಿನೂ ಸಹ ತೆಗೆದುಕೊಂಡು ನೀವು ಸೆಂಟೆನ್ಸ್ ಮಾಡಬಹುದಾ, ಮಾಡಬಹುದು. ದೇ ಆರ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಿದ್ದಾರೆ. ದೇ ಆರ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಿರುವುದಿಲ್ಲ. ಆರ್ ದೇ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಿದ್ದಾರಾ. ಆರ್ ದೇ ನಾಟ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಿಲ್ಲವೇ, ಅವರು ಎಲ್ಲಿಗೆ ಹೋಗುತ್ತಿದ್ದಾರೆ, ವೇರ್ ಆರ್ ದೇ ಗೋಯಿಂಗ್. ನೆಕ್ಸ್ಟ್ ನೋಡಿ, ಹಿ ಅಲ್ಲಿ, ಹಿ ಬಂದಾಗ ಏನ್ ತಗೋಬೇಕು, ಈಸ್. ಹಿ ಈಸ್ ಗೋಯಿಂಗ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಿದ್ದಾನೆ. ಹಿ ಈಸ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಿರುವುದಿಲ್ಲ. ಈಸ್ ಹಿ ಗೋಯಿಂಗ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಿದ್ದಾನೆಯೇ. isn't he going to school, ಅವನು ಶಾಲೆಗೆ ಹೋಗುತ್ತಿರುವುದಿಲ್ಲ. then where is he going, ಅವನು ಎಲ್ಲಿಗೆ ಹೋಗುತ್ತಿದ್ದಾನೆ. ಓಕೆ, ಅಂಡ್ ಇದೇ ಸೇಮ್ ಈಗ ಸಿ ಅಲ್ಲಿ, ಸಿ ಈಸ್ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಿದ್ದಾಳೆ. ಸಿ ಈಸ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಿರುವುದಿಲ್ಲ. ಈ ಸಿ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಿದ್ದಾಳೆ. ಈಸನ್ ಸಿ ಗೋಯಿಂಗ್ ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಿರುವುದಿಲ್ಲ. then where is he going, ಅವಳು ಎಲ್ಲಿಗೆ ಹೋಗುತ್ತಿದ್ದಾಳೆ. ಅಂಡ್ ಅದೇ ಸೇಮ್ ನೀವು ಇಟ್ ಅಲ್ಲಿ ಮಾಡಬಹುದು, ಮಾಡಬಹುದು. ಇಟ್ ಈಸ್ ಗೋಯಿಂಗ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತಿದೆ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತಿರುವುದಿಲ್ಲ. ಇಸ್ ಇಟ್ ಗೋಯಿಂಗ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತಿದೆಯಾ. isn't it going to school, ಅದು ಶಾಲೆಗೆ ಹೋಗುತ್ತಿರುವುದಿಲ್ಲವೇ. then where is it going, ಅದು ಎಲ್ಲಿಗೆ ಹೋಗುತ್ತದೆ. ಓಕೆ, ಈ ರೀತಿ ಮುಖ್ಯವಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನು ನಾವು ನೋಡ್ತೀವಿ. ಓಕೆ, ಈಗ ಹಾಗಾದ್ರೆ ಇದರ ಬಳಕೆಯನ್ನ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ನಾವು ಮಾತನಾಡುವಾಗ ಯೂಸ್ ಮಾಡಬಹುದು ಅಂತ ಕೆಲವೊಂದಿಷ್ಟು ಟ್ರಾನ್ಸ್ಲೇಷನ್ಸ್ ಗಳ ಮುಖಾಂತರ ನಾವು ನೋಡೋಣ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಪ್ರಾಕ್ಟಿಕಲ್ ಆಗಿ ನಾವು ಇಂಗ್ಲಿಷ್ ಮಾತನಾಡುವಾಗ ಹೇಗೆ ಯೂಸ್ ಮಾಡಬೇಕು ಅಂತಂದ್ರೆ, ಫಸ್ಟ್ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಯಾವ ಆಕ್ಷನ್ ನಿಮ್ಮ ಕಣ್ಣು ಮುಂದೆ ನಡೀತಾ ಇರುತ್ತೋ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ನಾವು ಇದನ್ನ ಬಳಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಐ ಆಮ್ ಡ್ರಿಂಕಿಂಗ್ ಟೀ. ಈಗ ನನ್ನ ಕೈಯಲ್ಲಿ ಚಹಾ ಹಿಡಿದಿದ್ದೀನಿ, ನಾನೀಗ ನಾನೇನಂತೀನಿ, ಐ ಆಮ್ ಡ್ರಿಂಕಿಂಗ್ ಟೀ, ನಾನು ಚಹಾ ಕುಡಿಯುತ್ತಿದ್ದೇನೆ. ಈಗ ಇನ್ ಕೇಸ್ ನೀವು ಚಹಾ ತಂದು ಇಟ್ಟಿದ್ದೀರಿ, ನಾನು ಇನ್ನೂ ಕುಡಿದಿಲ್ಲ, ಅವಾಗ ನಾನು ಏನಂತೀನಿ, ನಾನು ಚಹಾ ಕುಡಿಯುತ್ತೇನೆ. ಐ ಡ್ರಿಂಕ್ ಟೀ ಅಲ್ಲಿ. ಓಕೆ, ಈಗ ಚಹಾ ಕುಡಿತಾ ಇದ್ದೀನಿ. ಓಕೆ, ಐ ಆಮ್ ಡ್ರಿಂಕಿಂಗ್ ಟೀ, ನಾನು ಚಹಾ ಕುಡಿಯುತ್ತಿದ್ದೇನೆ. ನೆಕ್ಸ್ಟ್, ಯು ಆರ್ ಲರ್ನಿಂಗ್ ಇಂಗ್ಲಿಷ್ ಅಂದ್ರೇನು, ರೈಟ್ ನಾವು ವಾಟ್ ಆರ್ ಯು ಡೂಯಿಂಗ್, ಈಗ ಏನ್ ಮಾಡ್ತಾ ಇದ್ದೀರಿ ನೀವು, ಯು ಆರ್ ಲರ್ನಿಂಗ್ ಇಂಗ್ಲಿಷ್, ನೀವು ಇಂಗ್ಲಿಷ್ ನ ಕಲಿತಾ ಇದ್ದೀರಿ. ಐ ಆಮ್ ಟೀಚಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ನ ಕಲಿಸ್ತಾ ಇದ್ದೀನಿ. ಓಕೆ, ಮೈ ಮದರ್ ಈಸ್ ಕುಕಿಂಗ್ ಫುಡ್ ಅಂದ್ರೇನು, ನನ್ನ ತಾಯಿ ಅಡಿಗೆ ಮಾಡುತ್ತಿದ್ದಾರೆ. ಎಸ್, ಈಗ ಕಿಚನ್ ಅಲ್ಲಿ ಇದ್ದಾಳೆ, ಆಕೆ ಅಡಿಗೆ ಮಾಡ್ತಾ ಇದ್ದಾಳೆ. ಮೈ ಮದರ್ ಈಸ್ ಕುಕಿಂಗ್ ಫುಡ್. ಹಿ ಈಸ್ ಡೂಯಿಂಗ್ ಎಕ್ಸರ್ಸೈಸ್ ಅಂದ್ರೆ ಅವನು ವ್ಯಾಯಾಮ ಮಾಡುತ್ತಿದ್ದಾನೆ. ಎಸ್, ಸಿ ಈಸ್ ಲುಕಿಂಗ್ ಆಟ್ ಮೀ. ಇಲ್ಲಿ ಲುಕ್ ಆಟ್ ಅಂತಂದ್ರೆ ನನ್ನ ಕಡೆಗೆ ನೋಡು ಅಂತಂದಕ್ಕೆ ಲುಕ್ ಆಟ್ ಮೀ ಅಂತ ಅಂತಾರೆ. ಸೊ ಸಿ ಈಸ್ ಲುಕಿಂಗ್ ಆಟ್ ಮೀ ಅಂತಂದ್ರೆ ಅವಳು ನನ್ನನ್ನೇ ನೋಡುತ್ತಿದ್ದಾಳೆ, ಯಾರೋ ಒಬ್ಬಳು ನಿಂತಿದ್ದಾಳೆ ಅಲ್ಲಿ, ಅವಳು ನನ್ನನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾಳಪ್ಪ. ಓಕೆ, ಸೊ ಸಿ ಈಸ್ ಲುಕಿಂಗ್ ಆಟ್ ಮೀ. ಎಸ್, ನೆಕ್ಸ್ಟ್, ವಿ ಆರ್ ಬಿಲ್ಡಿಂಗ್ ಹೌಸ್ ಅಂದ್ರೆ ನಾವು ಮನೆಯನ್ನು ಕಟ್ಟುತ್ತಿದ್ದೇವೆ. ಕೆಲವು ಏನಾಗುತ್ತೆ ಅಂತಂದ್ರೆ ನಾವು ಬಹಳ ದಿನಗಳಾಗಿರುತ್ತೆ ಕಟ್ಟಲಿಕ್ಕೆ, ಆದ್ರೆ ಇನ್ನೂ ಅದು ನಡೀತಾ ಇರುತ್ತೆ. ಓಕೆ, ಸೊ ಅವಾಗ ನಾವು ವಿ ಆರ್ ಬಿಲ್ಡಿಂಗ್ ಹೌಸ್ ಅಂತ ನಾವು ಹೇಳ್ತೇವೆ. ಅಂದ್ರೆ ವಿ ಆರ್ ಬಿಲ್ಡಿಂಗ್ ಹೌಸ್, ನಾವು ಮನೆಯನ್ನು ಕಟ್ಟುತ್ತಿದ್ದೇವೆ. ನೆಕ್ಸ್ಟ್, ಐ ಆಮ್ ಗೋಯಿಂಗ್ ಟು ಬೆಂಗಳೂರು ನೆಕ್ಸ್ಟ್ ವೀಕ್ ಅಂದ್ರೆ ಮುಂದಿನ ವಾರ ನಾನು ಬೆಂಗಳೂರಿಗೆ ಹೋಗುತ್ತೇನೆ. ಈಗ ಇಲ್ಲಿ ನೋಡಿ ಈ ಸೆಂಟೆನ್ಸ್, ಐ ಆಮ್ ಗೋಯಿಂಗ್ ಟು ಬೆಂಗಳೂರು ನೆಕ್ಸ್ಟ್ ವೀಕ್ ಅಂತಂದ್ರೆ ಕೆಲವೊಮ್ಮೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ
ಫ್ಯೂಚರ್ ಆಕ್ಷನ್ಸ್ ಗಳನ್ನ ಹೇಳಿಕ್ಕೂ ಸಹ ಬಳಸ್ತಾರೆ. ಅಂದ್ರೆ ಫ್ಯೂಚರ್ ಅಲ್ಲಿ ನಿರ್ಧರಿತವಾದಂತಹ ಕೆಲವೊಂದಿಷ್ಟು ಏನು ಶೆಡ್ಯೂಲ್ಸ್ ಗಳನ್ನ ನಾವು ಮಾತನಾಡುವಾಗ ನಾವು ಇದನ್ನ ಬಳಸಬಹುದು. ನಾನು ಮುಂದಿನ ತಿಂಗಳು ಅದನ್ನ ಮಾಡ್ತೀನಿ, ಇನ್ನು ಮಾಡ್ತೀನಿ, ಮುಂದಿನ ವಾರ ಅದನ್ನ ಮಾಡ್ತೀನಿ, ಇನ್ನು ಮಾಡ್ತೀನಿ ಅಂತ ಹೇಳ್ತಾ ಇರ್ತೀವಿ, ಅವಾಗ ನಾವು ಇದನ್ನ ಬಳಸಬಹುದು. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಬೆಂಗಳೂರು ನೆಕ್ಸ್ಟ್ ವೀಕ್. ಮುಂದಿನ ವಾರ ನನಗೆ ಒಂಚೂರು ಕೆಲಸ ಇದೆ, ನಾನು ಬೆಂಗಳೂರಿಗೆ ಹೋಗ್ತೀನಿ. ಇದು ನನ್ನ ಫಿಕ್ಸ್ಡ್ ಸ್ಕೆಡ್ಯೂಲ್ ಈಗ. ಸೊ ನಾನು ಅದನ್ನ ಮಾತಾಡ್ಬೇಕಾದ್ರೆ ಹೇಳ್ತೀನಿ, ಐ ಆಮ್ ಗೋಯಿಂಗ್ ಟು ಬೆಂಗಳೂರು ನೆಕ್ಸ್ಟ್ ವೀಕ್. ನೆಕ್ಸ್ಟ್, ವಿ ಆರ್ ರೈಟಿಂಗ್ ಎಕ್ಸಾಮ್ ನೆಕ್ಸ್ಟ್ ಮಂತ್. ನಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ ನೆಕ್ಸ್ಟ್ ಮಂತ್ ಇದೆ. ನಾವು ಮುಂದಿನ ತಿಂಗಳು ಎಕ್ಸಾಮ್ ನ ಬರೀತೀವಿ. ಎಸ್, ವಿ ಆರ್ ರೈಟಿಂಗ್ ಎಕ್ಸಾಮ್ ನೆಕ್ಸ್ಟ್ ಮಂತ್. ಈ ರೀತಿ ಕೆಲವೊಮ್ಮೆ ಫ್ಯೂಚರ್ ಆಕ್ಷನ್ಸ್ ಗಳನ್ನು ಹೇಳಿಕ್ಕೂ ಸಹ ಬಳಸಲಾಗುತ್ತೆ. ಸೊ ಮ್ಯಾಕ್ಸಿಮಮ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಳಕೆ ಆಗೋದು ಇದಕ್ಕೆ, ಈಗ ನಡೀತಾ ಇರುವಂತಹ ಆಕ್ಷನ್ಸ್ ಗಳನ್ನ ಹೇಳಿಕೆ, ಮತ್ತೆ ಕೆಲವೊಮ್ಮೆ ಫ್ಯೂಚರ್ ಆಕ್ಷನ್ಸ್ ಗಳನ್ನು ಸಹ ಹೇಳಿಕೆ ನಾವು ಇದನ್ನ ಬಳಸ್ತೀವಿ. ಓಕೆ, ಸೊ ಹಾಗಾದ್ರೆ ರೈಟ್ ನಾವು ವಾಟ್ ಆರ್ ಯು ಡೂಯಿಂಗ್, ಈಗ ನೀವು ಏನ್ ಮಾಡ್ತಾ ಇದ್ರಿ. ಸೊ ಅಲ್ಲಿ ನನಗೆ 5 ಸೆಂಟೆನ್ಸ್ ಗಳನ್ನ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೀಬೇಕು. ಓಕೆ, ವಾಟ್ ಆರ್ ಯು ಡೂಯಿಂಗ್? Are you learning English? Are you watching this video? Or are you listening to me? Or are you writing? Or are you reading the sentences? What are you doing? ಏನ್ ಮಾಡ್ತಾ ಇದ್ರಿ, ಬರ್ತಾ ಇದ್ರಿ. ಅಂಡ್ ಅದರೊಂದಿಗೆ ನಾನಿಲ್ಲಿ ನಿಮಗೆ 2 ಸೆಂಟೆನ್ಸ್ ಕೊಡ್ತೀನಿ ಫ್ರೆಂಡ್ಸ್. ಒಂದು, ಐ ಈಟ್ ಐಸ್ ಕ್ರೀಮ್. ಇನ್ನೊಂದು, ಐ ಡ್ರಿಂಕ್ ಟೀ. ಇದನ್ನ ನೀವು ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಎಲ್ಲ ಪರ್ಸನ್ಸ್ ಗಳಲ್ಲಿ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಅಂಡ್ ಸೆಕೆಂಡ್ ಒನ್, I am eating ice cream. Next, I am reading English. ಇದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಎಲ್ಲ ಪರ್ಸನ್ಸ್ ಗಳಲ್ಲಿ ನೀವು ಮಾಡಿ. ಇನ್ ಕೇಸ್ ನೀವು ಟೆಲಿಗ್ರಾಮ್ ಗ್ರೂಪ್ ಗೆ ಸೇರಿದ್ರೆ ಆ ಒಂದು ಹೋಮ್ವರ್ಕ್ ನಲ್ಲಿ ಮಾಡಿ ಹಾಕ್ಬೇಕು. ಅಂದ್ರೆ ಎಲ್ಲ ಪರ್ಸನ್ಸ್ ಗಳಲ್ಲಿ ಮಾಡಿ ನೀವು ಹಾಕ್ಬೇಕು. ಓಕೆ, ನೀವೇನಾದ್ರೂ ಟೆಲಿಗ್ರಾಮ್ ಗ್ರೂಪ್ ಗೆ ಸೇರಿಲ್ಲ ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನೀವು ಆ ಗ್ರೂಪ್ ಗೆ ಸೇರಿ ಅಲ್ಲಿ ನಿಮ್ಮ ವರ್ಕ್ ಅನ್ನ ನಾನು ನೋಡ್ತಾ ಇರ್ತೀನಿ. ಇನ್ನು ನಾವು ಇವತ್ತು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಏನ್ ಕಲ್ತ್ವಲ್ವಾ, ಅದರಲ್ಲಿ ಪ್ರತಿನಿತ್ಯ ನೀವು ಏನ್ ಮಾಡ್ತೀರಿ ಅಂತ ಅನ್ನೋದನ್ನ ಬರ್ಬಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಿ ನೀವು ಇಂಗ್ಲಿಷ್ ಮಾತಾಡೋದನ್ನ ಕಲ್ತ್ಕೊಳ್ಳಿ. ಮತ್ತು ಈಗ ಕಣ್ಮುಂದೆ ಏನ್ ನಡೀತಾ ಇರುತ್ತೋ ಆ ಆಕ್ಷನ್ಸ್ ಗಳನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಗಳ ಮೂಲಕ ಮಾತನಾಡೋದನ್ನ ಕಲ್ತ್ಕೋಬೇಕು. ಕ್ಲಿಯರ್ ಫ್ರೆಂಡ್ಸ್? ನಾನು ಎಲ್ಲ ವರ್ಬ್ಸ್ ಗಳನ್ನ ತೆಗೆದುಕೊಂಡು ನಿಮ್ಗೆ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕಾಗಲ್ಲ. ಅದರಿಂದ ನಿಮ್ಗೆ ವರ್ಬ್ ಲಿಸ್ಟ್ ನಿಮ್ಮ ಹತ್ರ ಇರುತ್ತಲ್ಲ, ಆ ವರ್ಬ್ ಲಿಸ್ಟ್ ನ ತೆಗೆದುಕೊಂಡು ನೀವು ಹೆಚ್ಚು ಸೆಂಟೆನ್ಸ್ ಗಳನ್ನ ನೀವು ಓನ್ ಆಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ನೀವು ಈ ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಪರ್ಫೆಕ್ಟ್ ಆಗ್ಬೋದು. ಓಕೆ ಫ್ರೆಂಡ್ಸ್, ಸೊ ಐ ಹೋಪ್ ನೀವೆಲ್ಲರೂ ಇವತ್ತಿನ ದಿನದ ಈ ಒಂದು ಕ್ಲಾಸ್ ನ ಎಂಜಾಯ್ ಮಾಡಿದ್ರಿ ಅಂತ ನಾನು ಕೊಡ್ತೀನಿ. ಫ್ರೆಂಡ್ಸ್, ನೀವು ಎಷ್ಟು ಎಂಜಾಯ್ ಮಾಡ್ತೀರಿ ಅಷ್ಟೇ ನೀವು ಚೆನ್ನಾಗಿ ಕಲಿತಾ ಇದ್ರಿ. ಸೊ ಇವತ್ತಿನ ದಿನದ ಕ್ಲಾಸ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಅದರೊಂದಿಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಇದನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ಟುಡೇಸ್ ಲೆಸನ್. ಲೆಟ್ಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಸನ್ ಟುಮಾರೋ. ಟಿಲ್ ದೆನ್, ಬೈ, ಸಿ ಯು, ಅಂಡ್ ದೆನ್ ಗಾಡ್ ಬ್ಲೆಸ್ ಯು ಆಲ್.